ರಾಷ್ಟ್ರೀಯ ಹೆದ್ದಾರಿ 75 ಇದು ಕಳಪೆ ಕಾಮಗಾರಿ ಮಾತ್ರವಲ್ಲ, ಅಪಾಯಕಾರಿ ರಸ್ತೆನೂ ಕೂಡ ಆಗಿದೆ. ಈ ಬಗ್ಗೆ ಇವತ್ತು ವಿಶೇಷ ಕಾರ್ಯಕ್ರಮನ ನಮ್ಮ ಹಾಸನ ಟಿವಿ ನಡೆಸ್ತಾ ಇದೆ. ನಮ್ಮ ಹಾಸನ ಟಿವಿಗೆ ಸ್ವಾಗತ. ನಾನು ಮಲ್ನಾಡ ಮೆಹಬೂಬ್. ಸುಮಾರು 8 ರಿಂದ 9 ವರ್ಷಗಳ ಹಿಂದೆ ಈ ರಸ್ತೆ ಕಾಮಗಾರಿ ಪ್ರಾರಂಭವಾಯಿತು. 2016 ಮತ್ತು 2017ರಲ್ಲಿ ಪ್ರಾರಂಭವಾದ ರಸ್ತೆ ಇಲ್ಲಿಯವರೆಗೆ ಕಂಪ್ಲೀಟ್ ಆಗಿಲ್ಲ. ನನಗನ್ಸುತ್ತೆ ಇದು ದೇಶದಲ್ಲಿ ಅತ್ಯಂತ ನಿಧಾನಗತಿಯಲ್ಲೇ ಹಾಗೂ ದೇಶದಲ್ಲಿ ಅತ್ಯಂತ ಕಳಪೆ ರೀತಿಯಲ್ಲೇ ನಡೆದಿರುವಂತಹ ಯಾವುದಾದರೂ ರಸ್ತೆ ಇದ್ದರೆ ಅದು ಹಾಸನದಿಂದ ಮಾರನಹಳ್ಳಿಯವರೆಗೆ ನಡೆಯುತ್ತಿರುವಂತಹ 45 ಕಿಲೋಮೀಟರ್ ರಸ್ತೆ ಮಾತ್ರವಾಗಿದೆ. ಇದು ಕಳಪೆನೂ ಇಲ್ಲ, ಗುಣಮಟ್ಟನೂ ಇಲ್ಲ, ಜೊತೆಗೆ ಅಪಾಯಕಾರಿ ಆದಂಥ ರಸ್ತೆನೂ ಕೂಡ ಆಗಿದೆ. ಈ ಸಂಬಂಧ ನಾವು ಸಕಲೇಶ್ಪುರದ ಅನೇಕ ಜನರ ಜೊತೆ ನಾವು ಮಾತನಾಡಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಪತ್ರಕರ್ತರಾದಂತಹ ವಿಜಯ ಕರ್ನಾಟಕ ಪತ್ರಿಕೆಯ ವರದಿಗಾರರಾದಂತಹ ಅರುಣ್ ರಕ್ಷಿದೇವ್ ಜೊತೆ ಮಾತನಾಡಿದ್ದೀವಿ. ಪ್ರಜಾವಾಣಿ ಪತ್ರಿಕೆಯ ವರದಿಗಾರರಾದಂತಹ ಜಾನಕೆರೆ ಆರ್ ಪರಮೇಶ್ವರ್ ಜೊತೆ ಮಾತಾಡಿದ್ದೀವಿ. ಜೊತೆಗೆ ಕಾಂಗ್ರೆಸ್ KPCC ಸದಸ್ಯರು ಆದಂತಹ ಯಡೇಹಳ್ಳಿ ಆರ್ ಮಂಜುನಾಥ್ ಜೊತೆನೂ ಕೂಡ ಮಾತನಾಡಿದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರಮುಖ ಮುಖಂಡರಾದಂತಹ ರಘು ಪಾಳ್ಯ ಅವ್ರ ಜೊತೆನೂ ಕೂಡ ಮಾತನಾಡಿದ್ದೀವಿ. ಜೊತೆಗೆ BJPಯ ಮುಖಂಡರು ಹಾಗೂ ಕಾಫಿ ಬೆಳೆಗಾರರು ಮತ್ತು ಇವರ ಕಿರುಕುಳಕ್ಕೆ ಒಳಗಾದಂಥವ್ರು, ಏನು ಈ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಅವರ ಕಿರುಕುಳಕ್ಕೆ ಒಳಗಾದಂತಹ ಬೆಳೆಗಾರರಂತಹ ಜಯಮಾರುತಿ ದೇವರಾಜ್ ಇವ್ರ ಜೊತೆನೂ ಕೂಡ ನಾವು ಬಹಳಷ್ಟು ಮಾತನಾಡಿದ್ದೀವಿ. ನಮ್ಮ ಹಾಸನ ಟಿವಿ ರಾಷ್ಟ್ರೀಯ ಹೆದ್ದಾರಿ 75 ಕಳಪೆ ಕಾಮಗಾರಿ ಮತ್ತು ಅಪಾಯಕಾರಿ ರಸ್ತೆಯ ಬಗ್ಗೆ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಯಾಕೆ ಈ ಕಾರ್ಯಕ್ರಮನ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಒಂದು ಭಯದ ವಾತಾವರಣವನ್ನು ರಾಜ್ ಕಮಲ್ ಅನ್ನುವಂತಹ ಈ ಗುತ್ತಿಗೆ ಪಡೆದಿರುವಂತಹ ಕಂಪನಿ ಸಮಾಜದ ಒಳಗಡೆ ಸೃಷ್ಟಿ ಮಾಡಿದೆ. ರಾಜ್ ಕಮಲ್ ಅಂತ ಹೇಳಿದ್ರೆ ಅವನೊಬ್ಬ ದೊಡ್ಡ ಬಲಾಢ್ಯ, ಅವನು ಪ್ರಶ್ನಾತೀತ, ಅವನಿಗೆ ಯಾರು ಪ್ರಶ್ನೆನೇ ಮಾಡಬಾರ್ದು, ಅವನು ಏನು ಕಾಮಗಾರಿ ಮಾಡ್ತಾನೆ ಅದನ್ನು ಸಕಲೇಶಪುರದ ಜನ ಅಂದರೆ ಈ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂತೆ ಪರಿಸರದಲ್ಲಿ ಇರುವಂತಹ ಜನಗಳು ಅದನ್ನು ಒಪ್ಪಿಕೊಳ್ಳಬೇಕು. ಮಾತನಾಡಿದ್ರೆ ಅದಕ್ಕೆ ಬೇರೆ ರೀತಿಯಾದಂತಹ ಕ್ರಮಗಳು ಆಗ್ತವೆ ಅನ್ನುವಂತಹ ಭಯದ ವಾತಾವರಣವನ್ನು ಈ ರಾಜ್ ಕಮಲ್ ಕಂಪನಿ ಸೃಷ್ಟಿ ಮಾಡಿದ್ದಾರೆ. ಈ ವ್ಯಕ್ತಿ ಸಮರ್ಪಕವಾದ ಗುಣಮಟ್ಟದ ಕಚ್ಚಾ ವಸ್ತುಗಳನ್ನು ಬಳಸದೆ ಕಳಪೆ ಸಾಮಗ್ರಿಗಳನ್ನು, ಅತ್ಯಂತ ಕಳಪೆ ಸಾಮಗ್ರಿಗಳನ್ನು ಬಳಸಿ ಈ ರಸ್ತೆಯನ್ನು ಮಾಡ್ತಾ ಇದ್ದಾನೆ. ಆದರೆ ನಮ್ಮ ಹಾಸನ ಟಿವಿ ಸುಮ್ಮನಿರೋದಿಲ್ಲ. ಇಂತಹ ಗುಣಮಟ್ಟವಲ್ಲದ ಕಾಮಗಾರಿಯನ್ನು ನಡೆಸ್ತಾ ಇದ್ದರೆ ಇದನ್ನು ನೋಡಿಕೊಂಡು ಸುಮ್ಮನಿರೋದಿಲ್ಲ, ಇದನ್ನು ಪ್ರಶ್ನೆ ಮಾಡುತ್ತೆ. ಮತ್ತು ನಮ್ಮ ಹಾಸನ ಟಿವಿಗೆ ಯಾರ ಹಂಗೂ ಇಲ್ಲ, ಯಾರ ಮುಲಾಜಿನೂ ಇಲ್ಲ. ಹಾಗಾಗಿ ನಮ್ಮ ಹಾಸನ ಟಿವಿ ನಿರಂತರವಾಗಿ ಇದನ್ನು ಪ್ರಶ್ನೆ ಮಾಡ್ತಾ ಇದೆ. ಇದಕ್ಕೆ ಉತ್ತರ ಕೊಡಿ ಅಂತಲೂ ಕೂಡ ಕೇಳ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ ರಾಜಕಾರಣಿಗಳು ಈ ರಾಜ್ ಕಮಲ್ ಕಂಪನಿಯ ಮೇಲೆ ಕ್ರಮ ತಗೋಬೇಕು ಅಂತಲೂ ಕೂಡ ಒತ್ತಾಯ ಪೂರ್ವಕವಾಗಿ ನಿರಂತರವಾಗಿ ಕಾರ್ಯಕ್ರಮನ ಮಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಕಳಪೆ ಗುಣಮಟ್ಟದ ಎಲ್ಲ ಕಡೆ ನಡೆದೋಗುತ್ತೆ. ಕಳಪೆ ಅನ್ನೋದು ಇವತ್ತು ಭ್ರಷ್ಟಾಚಾರ ಅನ್ನೋದು ಒಂಥರ ಏನು ಅರಗಿಸಿಕೊಳ್ಳಬಹುದಾದಂಥ ವ್ಯವಸ್ಥೆಗೆ ನಾವು ಇವತ್ತು ಭಾರತ ದೇಶದಲ್ಲಿ ಬಂದಿದ್ದೀವಿ. ಆದರೆ ಇಂಥ ಅಪಾಯಕಾರಿ ರಸ್ತೆಗಳ ನಿರ್ಮಾಣ ಮಾಡೋದು ಅಂದರೆ ಇದನ್ನು ಒಪ್ಪಿಕೊಳ್ಳೋದಕ್ಕೆ ಖಂಡಿತ ಸಾಧ್ಯವಿಲ್ಲ. ಆ ರಸ್ತೆಯಲ್ಲೇ ಇವತ್ತು ನಾನು, ನಾಳೆ ನೀವು ಎಲ್ಲರೂ ಕೂಡ ಓಡಾಡ್ತಾ ಇರ್ತೀವಿ. ಅಲ್ಲಿ ಯಾವ ಸಂದರ್ಭದಲ್ಲಿ ಸಾವು ಬರುತ್ತೋ ಹೇಳೋಕ್ಕಾಗೋದಿಲ್ಲ. ಆ ರಸ್ತೆ ಹೆಂಗಿದೆ ಅಂತ ಹೇಳಿದ್ರೆ, ನೀವು 40 ಕಿಲೋಮೀಟರ್ 20 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಾ ಇದ್ರೂ ಕೂಡ ನಿಮಗೆ ಸಾವು ಸಂಭವಿಸ್ಬೋದು. ಎಲ್ಲಿ ಗುಂಡಿ ಇದೆ ಅಂತ ಗೊತ್ತಾಗೋದಿಲ್ಲ, ಯಾವ ತಿರುವಿನಲ್ಲಿ ಯಾವ ರೀತಿ ಹೋಗಬೇಕು ಅಂತ ಗೊತ್ತಾಗೋದಿಲ್ಲ. ಸರ್ವಿಸ್ ರೋಡ್ಗಳೇ ಇಲ್ಲ, ಸೇತುವೆಗಳೆಲ್ಲ ಇವತ್ತು ನಾಳೆ ಅನ್ನೋ ಸ್ಥಿತಿ ಒಳಗಡೆ ಇದ್ದಾವೆ, ಯಾವ ಬೇಕಾದ್ರೂ ಬಿದ್ದೋಗ್ಬೋದು. ಇಂಥ ಅಪಾಯಕಾರಿ ವೈಜ್ಞಾನಿಕವಲ್ಲದ ರಸ್ತೆ ನಿರ್ಮಾಣ ಮಾಡಿದರೆ ಇವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ನಾವು ಈ ಕಾರ್ಯಕ್ರಮನ ಇವತ್ತು ನಾವು ಅನೇಕ ವ್ಯಕ್ತಿಗಳ ಅಭಿಪ್ರಾಯನ ಸಂಗ್ರಹಣೆ ಮಾಡ್ತಾ ಇದ್ದೀವಿ. ಇದನ್ನ ನೋಡಿ. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಸರ್, ಈಗ ರಾಷ್ಟ್ರೀಯ ಹೆದ್ದಾರಿ 75 ಇದಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ಬಹಳಷ್ಟು ಹೋರಾಟವನ್ನು ಕೂಡ ಮಾಡಿದ್ರಿ. ಈ ರಸ್ತೆ ಈ ಕಳಪೆ ಮಾತ್ರ ಅಲ್ಲ, ಈಗ ಅಪಾಯಕಾರಿನೂ ಕೂಡ ಆಗಿದೆ. ಅನೇಕ ಜೀವ ನಷ್ಟಗಳು ಕೂಡ ಆಗ್ತಾ ಇದೆ. ಸರ್, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ಈಗ ಇವತ್ತು ಕೂಡ ಬೆಳಿಗ್ಗೆ ಒಂದು ಬೈಕ್ ಸವಾರ ಕೂಡ ಮೃತಪಟ್ಟಿರ್ತಕ್ಕಂಥದ್ದು, ಬರೀ 23 ವರ್ಷದ ಹುಡುಗ. ಹೌದು ಸರ್.
ಸರ್ ನಾನು ವಾಸ ಮಾಡ್ತಕ್ಕಂಥ ಬಾಳಪೇಟೆಯಿಂದ ಮುಂದಿರ್ತಕ್ಕಂಥ ಎಡೆಹಳ್ಳಿ ಗ್ರಾಮದಿಂದ ಸಕಲೇಶ್ಪುರದವ್ರಿಗೆ ನನಗೆ ತಿಳಿದ ಮಟ್ಟಿಗೆ 390ಕ್ಕೂ ಹೆಚ್ಚು ಜನ ನಾನು ಮರಣ ಹೊಂದಿರೋದು ನೋಡಿದ್ದೀನಿ ಸರ್. ಏನು ಸರಿಯಾದ ಈ ನಾಮಫಲಕಗಳು ಇಲ್ದಲೇನೆ ಸರಿಯಾದ ರೀತಿ ಸೂಚನಾ ಫಲಕಗಳು ಮತ್ತೆ ಬ್ಯಾರಿಕೇಡ್ ಹಾಕದಲ್ಲೇ ಇರೋದ್ರಿಂದ ಒಂದು 8 ವರ್ಷದಿಂದ ಕೂಡ ಈ ಕಳಪೆ ಮಟ್ಟದ ಕಾಮಗಾರಿಯಿಂದಾಗಿ ಅಲ್ಲಲ್ಲಿ ಕುಸಿತೋಗಿರೋದರಾಗಿ 390ಕ್ಕಿಂತ ಹೆಚ್ಚು ಜನರು ಮರಣ ಹೊಂದಿರ್ತಕ್ಕಂಥದ್ದು. ಕೇವಲ ನಾನು ಹೇಳ್ತಾ ಇರೋದು ನಿಮಗೆ 7 ಕಿಲೋಮೀಟರ್ ಅಂತರದ ಮರಣ ಪ್ರಮಾಣ ಇದು. ಸರ್ ಎಷ್ಟು ಅವೈಜ್ಞಾನಿಕ ಅಂದ್ರೆ ಎಷ್ಟೇ ಪ್ರತಿಭಟನೆ ಮಾಡಿದ್ರು ಕೂಡ ಸಕಲೇಶ್ಪುರದ ಬಗ್ಗೆ ಯಾಕೆ ಇಷ್ಟು ತಾತ್ಸಾರ ಅನ್ನೋ ಗೊತ್ತಿಲ್ಲ. ನೀವು ಈ ರಸ್ತೆ ಉದ್ಘಾಟನೆಗೊಳ್ಳಕ್ಕಿಂತಲೂ ಮೊದಲೇನೆ ಇದ್ರದ ಏನು ಅದು ಗುಣಮಟ್ಟವನ್ನು ಕಳ್ಕೊಂಡು ಆಗೋಗಿದೆ ಈಗಾಗಲೇ. ಮತ್ತೆ ಸಂಪೂರ್ಣ ಕಾಮಗಾರಿ ಕೂಡ 45 ಕಿಲೋಮೀಟರ್ ಪೂರ್ಣ ಆಗಿಲ್ಲ. ಇಷ್ಟೆಲ್ಲ ಹೋರಾಟ, ಇಷ್ಟೆಲ್ಲ ಪ್ರತಿಭಟನೆ, ಇಷ್ಟೆಲ್ಲ ಮನವಿ ಮಾಡಿದ್ರು ಕೂಡ ಇವರು ಟೋಲ್ ಕೇಂದ್ರವನ್ನ ಉದ್ಘಾಟನೆ ಮಾಡಿ ಜನರಿಂದ ಟೋಲ್ ವಸೂಲಿ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿ ಯಾರು ಹೇಳರೆ ಕೇಳರೆ ಇಲ್ವಾ ಸರ್? ಶಾಸಕರು ಏನ್ ಮಾಡ್ತಿದ್ದಾರೆ ಸರ್? 1.5 ವರ್ಷ ಆಯ್ತು ಶಾಸಕರಾಗಿ. ಶಾಸಕರು ಸರ್ ಎಷ್ಟು ಕಳಪೆ ಅಂದ್ರೆ ರಸ್ತೆ ಜೊತೆಗೆ ಜಗತ್ತಲ್ಲಿ ಇಡೀ ದೇಶದಲ್ಲಿ ಕಳಪೆ ಗುಣಮಟ್ಟದ ಟೋಲ್ ಸಂಗ್ರಹ ಕೇಂದ್ರ ಏನಾದ್ರು ಇದ್ರೆ ಅದು ನಮ್ಮ ಬೈರಾಪುರದಲ್ಲಿ ಇರ್ತಕ್ಕಂಥದ್ದು. ಅದ್ರ ಶೇಪ್ ನೋಡಿ ಸರ್, ಅದು ಯಾವನು ಸರ್ ಇಂಜಿನಿಯರ್? ಅವನಿಗೆ ಸರ್ಟಿಫಿಕೇಟ್ ಕೊಟ್ಟವನು ಯಾರು ಸರ್? ಈ ರಸ್ತೆ ಇಂಜಿನಿಯರ್ ಸರ್ ಯಾರು ಸರ್? ಅವನಿಗೆ ಯಾರು ಸರ್ ಸರ್ಟಿಫಿಕೇಟ್ ಕೊಟ್ಟವರು? ಸರ್ ಇದು ರಾಷ್ಟ್ರೀಯ ನಷ್ಟ. ಇದು ನಾಚಿಕೆ ಆಗಲ್ವಾ ಸರ್? ಜಿಲ್ಲಾಧಿಕಾರಿಗಳಿರ್ಬೋದು, ಇನ್ನಿತರ ಅಧಿಕಾರಿಗಳಿರ್ಬೋದು, ಜನಸಾಮಾನ್ಯರಿಗೆ ಇಷ್ಟು ಅನ್ಯಾಯ ಮಾಡಿ ಟೋಲ್ ಸಂಗ್ರಹ ಮಾಡ್ತಿದ್ದಾರೆ, ಇಷ್ಟೊಂದು ಜನ ಮರಣ ಹೊಂದ್ತಿದ್ದಾರೆ. ಕಂಪ್ಲೀಟ್ ಮಾಡ್ಬೇಕು, ರಸ್ತೆನ ಗುಣಮಟ್ಟದಿಂದ ಕಾಪಾಡಬೇಕು ಅನ್ನೋ ಕನಿಷ್ಠ ಸೌಜನ್ಯ ಇಲ್ಲದೆ ಇರೋದು ಇದು ನಮ್ದೇ ತಪ್ಪು ಸರ್. ನಮ್ಮಷ್ಟು ಸಕಲೇಶ್ಪುರದಷ್ಟು ಮೂರ್ಖ ಜನರು ನಿಮಗೆ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಸಿಗಲ್ಲ ಸರ್. ಇಷ್ಟೆಲ್ಲದಕ್ಕೂ ಕಾರಣ ಸಕಲೇಶ್ಪುರದ ಜನ ಸರ್. ಬೆಂಗಳೂರಿಂದ ಮಂಗಳೂರಿಗೆ ರಾಷ್ಟ್ರೀಯ ಹೆದ್ದಾರಿ ಸರ್, ಇದು ರಾಷ್ಟ್ರದ ಸಂಪತ್ತಿನ ರಸ್ತೆ ಸರ್. ಇದು ಒಂದ್ ರಸ್ತೆ ಮಾಡಿಸ್ಕೊಳ್ಬೇಕಾದ್ರೆ ಎಷ್ಟು ವರ್ಷ ಸರ್? ನನಗೆ 50 ವರ್ಷ. 50 ವರ್ಷದಿಂದ ಈ ರಸ್ತೆ ಮಾಡ್ಸಕ್ ಆಗಿರ್ಲಿಲ್ಲ, ಈಗ ಈ ರಸ್ತೆ ಮಾಡ್ತಿದ್ದಾರೆ. ಒಂದು ತಲೆಮಾರು ಹೋದ್ರು ಕೂಡ ಇದ್ರ ರಸ್ತೆದು ಒಂದು ಗುಣಮಟ್ಟ ಆಗ್ಲಿಲ್ಲ ಅಂದ್ರೆ ಇನ್ಯಾವ ಸರ್ ಇವರು ಸರ್ ಮಾಡೋದು? ಯಾವ ಸೇತುವೆಗಳು ಬನ್ನಿ ಸರ್ ನೀವು, ಹಾಸನ್ನಿಂದ ಮಾರನಹಳ್ಳಿವರೆಗೆ ಪ್ರತಿ ಒಂದು ಸೇತುವೆಗಳು ಕೂಡ ಬಿರುಕ್ಬಿಟ್ಟಿದೆ. ನೀವು ಕೊಲ್ಲಹಳ್ಳಿ ಹತ್ರ ನಾವು ಯಾರ ರಾಜಕಾರಣಿಗೆ ಬಂದ್ರೆ ಅಲ್ಲಿ ಹಾರ ಹಾಕಿ ನಾವು ಸ್ವಾಗತ ಮಾಡ್ತೀವಲ್ಲ, ಕೊಲ್ಲಹಳ್ಳಿ ಸೇತುವೆಯಿಂದ ಹಿಂಭಾಗ ಸರ್, ಅಲ್ಲಿ ಕುಸ್ತು ಹೋಗಿರೋದು ನಾಚಿಕೆ ಆಗಲ್ವ ಸರ್? ನಮಗೆ ಅವ್ರ ಅಧಿಕಾರಿಗಳು ಜನಪ್ರತಿನಿಧಿಗಳು ಬಂದಾಗ ಅಲ್ಲಿ ಹಾರ ಹಾಕೋದ್ರ ಬದಲು ನೋಡಿ ಸರ್ ಹಿಂಗಾಗಿದೆ ಅಂತ ತೋರ್ಸೋಷ್ಟು ನಮಗೆ ಸೌಜನ್ಯ ಇಲ್ಲ ನಮ್ಮ ಜನರಿಗೆ ಅಂದ್ರೆ ಹೇಳೋರು ಕೇಳೋರು ಇಲ್ದೇವ್ರು ಸರ್ ಇದೇ ರೀತಿ ರಸ್ತೆ ಆಗೋದು. ಇನ್ನು ಇಷ್ಟಾದ್ರೂ ಕೂಡ ನಮ್ ಜನ ಎಚ್ಚೆತ್ಕೊಂಡಿಲ್ಲ ಸರ್. ನಮ್ಮ ಮತದಾನದ ಹಕ್ಕನ್ನೇ ಮಾರ್ಕೊಂಡವ್ರು, ಅವರಿಗೆ ಕೇಳೋಂತ ಹಕ್ಕಿಯಲ್ಲಿದೆ ಸರ್ ಜನರಿಗೆ. ಇದು ರಾಷ್ಟ್ರೀಯ ಹೆದ್ದಾರಿ ಅಲ್ಲ, ಇದು ರಾಷ್ಟ್ರೀಯ ದುರಂತದ ಹೆದ್ದಾರಿ. ಇದು ಸರ್ ಸಾವಿನ ರಹದಾರಿ ಇದು ಸರ್. ಹೊಟ್ಟೆ ಉರಿತಾ ಇದೆ. ಬಾಳುಪೇಟೆ ಒಂದು ಜಂಕ್ಷನ್ ಅಲ್ಲಿ ಬಹಳ ಒಳ್ಳೆ ಅಮಾಯಕ ಜನರು, ಈ ಜನಸಾಮಾನ್ಯರಿಗೆ ಒಂದ್ ದಿವಸನೂ ತೊಂದರೆ ಕೊಡದೇ ಇದ್ದಂತ ಹಲವಾರು ಜನ, ರವಿ ಅಂತ ಒಬ್ಬ ಬಿಜೆಪಿ ಕಾರ್ಯಕರ್ತ, ಅರುಣ ಅಂತ ಒಬ್ಬ ಹುಡುಗ, ರಮೇಶ್ ಅಂತಕ್ಕಂಥ ಹುಡುಗ, ಕೇವಲ ಒಂದು ವಾರದಲ್ಲಿ ಮರಣ ಹೊಂದಿರೋದು ಸರ್. ಅವ್ರು ಸರಿಯಾದ ನಾಮಕ ಫಲಕ ಇಲ್ದಲೆ, ಎಲ್ಲೆಲ್ಲಿ ಸರಿಯಾಗಿ ಯೂಟರ್ನ್ ಕೊಡ್ಬೇಕು ಅದನ್ನ ಕೊಡದಲೆ, ಸರ್ವಿಸ್ ರೋಡ್ ಮಾಡ್ದಲೇನೆ, ಏನೂ ಮಾಡ್ದಲೆ ಈ ಟೋಲ್ ಸಂಗ್ರಹ ಮಾಡ್ತಿದಾರಲ್ಲ ಸರ್. ಸರ್ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಸತ್ಯವಾದ ಮಾತು ಹೇಳ್ತಾ ಇದ್ದೀನಿ. ನಾನು ಇವತ್ತವರೆಗೂ ಟೋಲ್ ಒಳಗೆ ಹೋಗಿಲ್ಲ ಸರ್. ನಂದು ಅದೇ ಯಾಕೆಂದ್ರೆ ಸಾರ್ವಜನಿಕವಾಗಿ ಪ್ರತಿಭಟನೆ ಮಾಡಿ ನಾವು ಸೋತೋಗಿದ್ದೀವಿ, ನಮಗೆ ನ್ಯಾಯ ಸಿಕ್ಕಿಲ್ಲ. ಹಾಗಾಗಿ ನಾನು ಟೋಲ್ ಓಪನ್ ದಿನದಿಂದ ಇವತ್ತವರೆಗೂ ಟೋಲ್ ಕೊಟ್ಟು ಹೋಗಿಲ್ಲ ಸರ್. ನಾನು ಬೇಕಾದ್ರೆ 2 ಲೀಟರ್ ಪೆಟ್ರೋಲ್ ಖರ್ಚಾಗ್ಲಿ, ದೇಶಕ್ಕೆ ಟ್ಯಾಕ್ಸ್ ಆಗುತ್ತೆ ಅಂತ ಹೇಳಿ ನಾನು ಪ್ರತಿ ಬಾರಿ ಹಾಸನ, ವಾರಕ್ಕೆ 3 ದಿನ ಹಾಸನ್ಗೆ ಹೋಗ್ತೀನಿ. ಪ್ರತಿ ದಿನಾನು ಆಲೂರ್ ಮೇಲೆ ಹೋಗಿದ್ದೀನಿ ಸರ್, ಮುಂದೆನೂ ಹೋಗ್ತೀನಿ ಸರ್. ಇನ್ನು ಅನಿವಾರ್ಯ ಪರಿಸ್ಥಿತಿ ಆಗ್ಬಿಟ್ಟಿದೆ ನಮ್ಗೆ. ನಾವು ಕೇಳಿ ಅವತ್ತು DC ಆಫೀಸಲ್ಲಿ ಕನ್ನಡ ಪರ ಸಂಘಟನೆಯವರು ಏನೋ ಹೋರಾಟ ಮಾಡಿದ್ರು, ಒಂದು ಸಭೆ ಮಾಡಿದ್ರೆ ಅಲ್ಲಿ ಎಷ್ಟು ಚೆನ್ನಾಗಿ ಎಲ್ಲರನ್ನು ಮರಳು ಮಾಡಿ ಎಷ್ಟು ನೀಟಾಗಿ ಕಳಿಸಿದ್ರು ಗೊತ್ತಾ ಸರ್? ಒಂದೇ ವಾರಕ್ಕೆ ಟೋಲ್ ಕಂಪ್ಲೀಟ್ ಆಗದಲ್ಲಿ ಓಪನ್ ಮಾಡಲ್ಲ ಅಂತ ಸ್ಟೇಟ್ ಕೊಟ್ಟು, ಮಾರನೇ ದಿನ ಮತ್ತೆ ಟೋಲ್ ಓಪನ್ಗೆ ಅವಕಾಶ ಮಾಡಿಕೊಡ್ತಾರೆ ಅಂದ್ರೆ ಯಾರು ಏನ್ ಮಾಡ್ತಾ ಇದ್ದಾರೆ ಶಾಸಕರು ಸರ್? ಪಾರ್ಲಿಮೆಂಟ್ ಸದಸ್ಯರು ಏನ್ ಮಾಡ್ತಾ ಇದ್ದಾರೆ ಸರ್? ಇಲ್ಲಿ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ? ನಮ್ ರಸ್ತೆ ಇದು ಅಂತ ಅನ್ನಿಸ್ತಾ ಇಲ್ವಾ? ಒಂದೇ ಒಂದ್ ದಿವಸ ನಮ್ ಕ್ಷೇತ್ರ ಶಾಸಕರು ಸ್ಥಳೀಯರಿದ್ದಾರೆ, ಮಾತಾಡಬಾರ್ದ ಸರ್ ರಸ್ತೆ ವಿಚಾರವಾಗಿ? ರಸ್ತೆನೂ ಕೂಡ ವೀಕ್ಷಣೆ ಮಾಡಬಹುದು, ಎಲ್ಲೆಲ್ಲಿ ಏನೇನಾಗಿದೆ, ಡ್ಯಾಮೇಜ್ ಆಗಿದೆ ಅಂತ. ಹೌದು ಸರ್. ಈಗ ಮೊನ್ನೆ ನಾವು ಕಾರ್ಯಕ್ರಮ ಮಾಡಿದ ನಂತರ ಒಬ್ರು ಪಾಪ ನಮ್ಮ ಆಫೀಸಿಗೆ ಬಂದು ಒಬ್ರು ಅಸ್ಗರ್ ಅಂತ ಒಬ್ಬ ಹುಡುಗ ಹೇಳ್ತಾ ಇದ್ದ, ಸರ್ ಆ ರಸ್ತೆ ಒಳಗಡೆ ಹೆಂಗಾಗಿದೆ, ಕಬ್ಬಣ ಇದೆಯಲ್ಲ ಸರ್, ಕಬ್ಬಣ ಓಪನ್ ಆಗಿದೆ, ಅದು ಟೈರಿಗೆ ಚುಸ್ತಾ ಇದೆ, ಟೈರ್ಗಳು ಬಸ್ಟಾಗಿ ಹೋಗ್ತಾ ಇದಾವೆ ಅಂತ.
ಮತ್ತೆ ಒಂದ್ ಕಡೆ ಒಂದು ಫೋಟೋ ತಂದಿದ್ದಾನು, ತೋರಿಸ್ತಾ ಇದ್ದ ನನಗೆ, ದೊಡ್ಡ ಗುಂಡಿನ ಬಿದ್ದೋಗಿದೆ ಅದು, ಅದ್ರ ಮೇಲೆ ಏನಾದ್ರು ವಾಹನ ಬಿದ್ದ ದಡಾರದ ಸೌಂಡ್ ಬರುತ್ತೆ ಸರ್, ಈ ತರ ಆಗಿದೆ ಅಂತ. ಹೌದು ಸರ್. ಇದನ್ನೆಲ್ಲ ಹೋಗಿ ಇವರು ಈಗ 45 ಕಿಲೋಮೀಟರ್ ಎಲ್ಲೆಲ್ಲ ಸುತ್ತಾರೆ, 45 ಕಿಲೋಮೀಟರ್ ಒಂದು ಜಾಲಿ ಟ್ರಿಪ್ಪರ್ ಹೋಗಿ ಬಂದು ಗೊತ್ತಾಗುತ್ತೆ ಅವರಿಗೆ ಏನಾಗಿದೆ, ಯಾವ ರೀತಿ ಇದೆ ಅಂತ ಹೇಳಿ. ಮತ್ತೆ ಅವರು ಬಿಜೆಪಿ ಶಾಸಕರು, ಅವರು ಸರ್ಕಾರದ ಜೊತೆ ಸಂಪರ್ಕ ಇದೆ, ನಿತಿನ್ ಗಡ್ಕರಿ ಅವರಿಗೆ ಆರಾಮಾಗಿ ಕೂತ್ಕೊಂಡು ವಿಚಾರ ಎಲ್ಲ ಹೇಳ್ಬಿಟ್ಟು ಬರ್ಬೋದು. ಯಾಕಂತ ಹೇಳಿದ್ರೆ ಕಳಪೆ ಕಾಮಗಾರಿ ಮಾಡೋದು, ಭ್ರಷ್ಟಾಚಾರ ಮಾಡೋದು, ಈಗ ಅದನ್ನ ಎಲ್ಲರೂ ಕೂಡ ಒಪ್ಕೊಂಡ್ಬಿಟ್ಟಿದ್ದಾರೆ, ಈ ರೀತಿ ಆಗೋಗಿದೆ. ಆದರೆ ಈ ರಸ್ತೆ ಅಷ್ಟೇ ಅಲ್ಲ, ಅಪಾಯಕಾರಿ ಆಗಿದೆಯಲ್ಲ, ಪ್ರಾಣಿಗಳು ಹೋಗ್ತಾ ಇದಾವಲ್ಲ, ಇದನ್ನ ಕಾಪಾಡೋರು ಯಾರು ಸರ್? ಸಕಲೇಶ್ಪುರದ ಜನ ಎತ್ತಿನೊಳೆ ಯೋಜನೆಯಲ್ಲಿ ಹಲವಾರು ಜಿಲ್ಲೆಗಳಿಗೆ ನೀರ್ ಕೊಡ್ತಕ್ಕಂಥ ರೈತರು ಜಮೀನ್ ಕಳ್ಕೊಂಡು ತಮ್ಮ ಮನೆ ಮಠ ಕಳ್ಕೊಂಡು ನೀರ್ ಕೊಡ್ತಾ ಇದಾರೆ ಸರ್. ಸರ್ಕಾರ ಕನಿಷ್ಠ ಸೌಜನ್ಯ ಬೇಡವಾ ಸರ್? ಇಷ್ಟೊಂದು ಪ್ರಕೃತಿ ವಿಕೋಪದ ಜೊತೆ ಇಷ್ಟೊಂದೆಲ್ಲ ಆಗಿದೆ ಸಕಲೇಶ್ಪುರದಲ್ಲಿ, ಈ ಸಲ ಬಹಳ ನಷ್ಟ ಆಗಿದೆ. ಇದಕ್ಕೊಂದು 500 ಕೋಟಿ ನಾವು ಇಡಬೇಕು ಅಂತ ಮನಸ್ಸೇ ಮಾಡಿಲ್ಲ. ಎಲ್ಲಾ ಮುಖ್ಯಮಂತ್ರಿ ಬಂದ್ರು, ಉಪಮುಖ್ಯಮಂತ್ರಿ ಬಂದ್ರು, ಎಲ್ಲಾ ಸಚಿವರು ಬಂದ್ರು, ಒಂದೇ ಒಂದು ಘೋಷಣೆ ಮಾಡಿಲ್ಲ. ಏನಕ್ಕೆ ಬರ್ಬೇಕು ಸರ್? ಆ ಘೋಷಣೆ ಮಾಡಿದ್ರೆ ಸುಮ್ನೆ ನೋಡ್ಕೊ ಹೋಗಕ್ಕೆ ಏನಕ್ಕೆ ಬರ್ಬೇಕು? ಡಿ.ಕೆ. ಶಿವಕುಮಾರ್ ಅವರು ನಾನು ಕೆಪಿಸಿಸಿ ಸದಸ್ಯನಾಗಿ ಮಾಜಿ MLA ಗುರುದೇವ್ ಅವ್ರ ಮನೇಲಿ ಮಾತಾಡುವಾಗ ನಾನು ಒಂದು ಮನವಿ ಕೊಟ್ಬಿಟ್ಟು, ಸರ್ ಹಿಂಗಾಗಿದೆ, ನೀರ್ ಕೊಟ್ಟಿದ್ವಿ ನಾವು, ರಸ್ತೆ ಒಂದು ಸುರಕ್ಷತೆ ಮಾಡ್ಕೊಡಿ, ತುಂಬಾ ಗುಣಮಟ್ಟದ ರಸ್ತೆ ಮಾಡ್ಕೊಡಿ, ಜನರಿಗೆ ಪರಿಹಾರ ಕೊಡಿ, ಮತ್ತೆ ಮೀಸಲಿಡಿ ಇಷ್ಟು ಹಣವನ್ನ ಸಕಲೇಶ್ಪುರಕ್ಕೆ ಅಂದ್ರೆ, ನೀನೇನಪ್ಪ ನೀರ್ ಕೊಟ್ಟಿದ್ಯಾ? ಭಗವಂತ ಕೊಟ್ಟಿರೋದು ನೀರು ಅಂತ ಕೇಳ್ತಾರೆ. ಜನ ನಮ್ ಜೊತೆ ಇದ್ದವರು ನಗಾಡ್ಕೊಂಡು ಚಪ್ಪಾಳೆ ಹೊಡಿತಾರೆ ಸರ್. ಅಲ್ಲ, ಹಂಗಿದ್ರೆ ಸಮುದ್ರಕ್ಕೆ ಹಾಕೋಬೋದಲ್ಲ ಪೈಪ್ ಅವರು. ಹೌದು, ಭಗವಂತ ಸಕಲೇಶ್ಪುರ ಕೊಡದಾರ, ದೊಡ್ಡಬಳ್ಳಾಪುರ ಕೊಡ್ಬೇಕಲ್ಲ. ಹೌದು. ಥ್ಯಾಂಕ್ ಯು ರೆಡ್ಡಿ ಮಂಜುನಾಥ್ ಅವರೇ, ಬಹಳಷ್ಟು ನೀವು ವಿಚಾರಗಳನ್ನ ಹೇಳಿದ್ರಿ, ತುಂಬಾ ಧನ್ಯವಾದಗಳು ಸರ್. ನಮಸ್ತೆ ರಘು ಅವರೇ. ತಾವು ಈ ಕನ್ನಡ ಪರ ಹೋರಾಟಗಾರರಾಗಿ ಬರೀ ಭಾಷೆಗೆ ಮಾತ್ರವಲ್ಲ, ಇಲ್ಲಿಗೆ ಸಕಲೇಶ್ಪುರದ ಎಲ್ಲ ಸಮಸ್ಯೆಗೆ ಸಂಬಂಧಪಟ್ಟಂತೂ ಕೂಡ ಬಹಳಷ್ಟು ಹೋರಾಟ ಮಾಡ್ತೀರಿ. ರಾಷ್ಟ್ರೀಯ ಹೆದ್ದಾರಿ 75 ಏನಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ಇದು ಕಳಪೆ ಕಾಮಗಾರಿ ಆಗ್ತಾ ಇದೆ, ವೈಜ್ಞಾನಿಕವಾಗಿ ಆಗಿಲ್ಲ, ಮತ್ತೆ ಟೋಲ್ ವಿಚಾರಕ್ಕೂ ಸಂಬಂಧಪಟ್ಟಂತೆ ಬಹಳಷ್ಟು ನೀವು ಹೋರಾಟ ಕೂಡ ಮಾಡಿದ್ರಿ. ಈಗ ನಾವು ಕೂಡ ನಮ್ಮ ಹಾಸನ ಟಿವಿಯಿಂದ ನಿರಂತರವಾಗಿ ನಾವು ಈ ರಾಷ್ಟ್ರೀಯ ಹೆದ್ದಾರಿ ಏನಾಗಿದೆ, ಅದು ಕಳಪೆ ಮಾತ್ರ ಅಲ್ಲ, ಅದು ಅಪಾಯಕಾರಿನೂ ಕೂಡ ಆಗಿದೆ, ಅನೇಕ ಜೀವಗಳು ಕೂಡ ಹೋಗ್ತಾ ಇದಾವೆ. ಹೌದು ಸರ್, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಏನಂದ್ರೆ, ಈ ಕಾಮಗಾರಿ ಒಂದು ಅವೈಜ್ಞಾನಿಕ ಕಾಮಗಾರಿ, ಗುತ್ತಿಗೆದಾರಾಗ್ಲಿ, ಇಂಜಿನಿಯರ್ಗಳಾಗ್ಲಿ, ಮತ್ತೆ ಅಧಿಕಾರಿಗಳಾಗ್ಲಿ, ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳಾಗ್ಲಿ, ಪ್ರಾಧಿಕಾರದಲ್ಲಿ ಯಾರು ಕೂಡ ಈ ಒಂದು ಕೆಲಸನ ಮಾಡ್ಸಕ್ ಲಾಯಕ್ಕಿಲ್ಲ. 2016 ಪ್ರಾರಂಭ ಆಗಿದ್ದು, 3 ವರ್ಷಕ್ಕೆ ಮುಗಿಬೇಕಿತ್ತು 2019ಕ್ಕೆ. ಇವತ್ತು 25ನೇ ಇಸ್ವಿ ಕಾಲಿಟ್ರು ಕೂಡ ಇನ್ನೂ ಒಂದು 30% ಕಾಮಗಾರಿ ಮುಗ್ದಿಲ್ಲ. ಹಾಸನಿಂದ ಸಕಲೇಶ್ಪುರದವರೆಗೆ ನೇರವಾದ ರಸ್ತೆಗಳನ್ನೇ ಅವರು ವ್ಯವಸ್ಥಿತ ಮಾಡಕ್ಕಾಗಿಲ್ಲ. ಇನ್ನು ಸಕಲೇಶ್ಪುರದಿಂದ ಮಾರನಹಳ್ಳಿವರೆಗೆ ಆ ರಸ್ತೆನ ಯಾವ ರೀತಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸುಸಜ್ಜಿತ ಒಂದು ತಡೆಗೋಡೆ ಇಲ್ಲ, RCC ಹೆಡ್ವಾಲ್ ಕಟ್ತಿಲ್ಲ, ಏನೋ ಒಂದು ಸಣ್ಣ ಸಣ್ಣ ಚಿಕ್ಕ ಕಲ್ಲುಗಳನ್ನ ತುಂಬಿ ಮೆಸ್ ಹಾಕಿ ಅವೈಜ್ಞಾನಿಕ ಮಾಡ್ತಿದ್ರೆ, ಎಲ್ಲಾ ಕಡೆನೂ ರಸ್ತೆ ಕುಸಿತ ಉಂಟಾಗ್ತಿದೆ. ಮತ್ತೆ ಈ ರಸ್ತೆ ಉಬ್ಬು ತಗ್ಗುಗಳಿರೋದ್ರಿಂದ, ಜಿಗ್ಜಾಗ್ತಿರೋದ್ರಿಂದ ಅಪಘಾತಗಳಾಗ್ತಿದೆ, ಹೊರಗಡೆಯಿಂದ ಬಂದವ್ರಿಗೆ ಗೊತ್ತಾಗ್ತಿಲ್ಲ. ಅನೇಕ ಸಾವು ನೋವುಗಳಾಗಿದ್ದಾವೆ. ಮತ್ತೆ ಸಾವಿರಾರು ಜನ ಅಂಗವೈಫಲ್ಯ ಹೊಂದಿದ್ದಾರೆ. ಆದ್ರೂ ಕೂಡ ಜನಪ್ರತಿನಿಧಿಗಳು, MLAಗಳಾಗ್ಲಿ, MP ಗಳಾಗ್ಲಿ, MLC ಆಗ್ಲಿ ಯಾರು ಕೂಡ ಇದ್ರ ಕಡೆ ಗಮನ ಹರಿಸ್ತಿಲ್ಲ. ರಾಜ್ಯ ಸರ್ಕಾರ ಹೇಳುತ್ತೆ ಕೇಂದ್ರ ಸರ್ಕಾರದ ಮೇಲೆ, ಕೇಂದ್ರ ಸರ್ಕಾರದಲ್ಲಿ ಹೇಳುತ್ತಾರೆ ನಾವು ದಿನನಿತ್ಯ 5 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಮಾಡ್ತೀವಿ ಅಂತೇಳಿ. 40 ಕಿಲೋಮೀಟರ್ನೇ ಇವರು 10 ವರ್ಷ ಆದ್ರೂ ಮಾಡಕ್ಕಾಗಿಲ್ಲ ಅಂದ್ರೆ, ಇನ್ ರಾಷ್ಟ್ರೀಯ ಹೆದ್ದಾರಿ 5 ಕಿಲೋಮೀಟರ್ ದೇಶದಲ್ಲಿ ಎಲ್ಲಿ ಮಾಡ್ತಾ ಇದಾರೆ? ಇದನ್ನ ಪ್ರಶ್ನೆ ಮಾಡ್ಬೇಕಲ್ವಾ? ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕಾಲ್ನಡಿಗೆ ಜಾಥಾ ಮಾಡಿದ್ವಿ, ಬೃಹತ್ ಮಟ್ಟದ ಹೋರಾಟ ಮಾಡಿದ್ವಿ, ಅಹೋರಾತ್ರಿ ಧರಣಿ ಮಾಡಿದ್ವಿ, ನಿರಂತರ ಧರಣಿನ ಮಾಡಿದ್ವಿ. ಆದ್ರೂ ಅಧಿಕಾರಿಗಳು ಜಿಗ್ತೇ ಇಲ್ಲ. ಯಾಕೆಂದ್ರೆ ಎಲ್ಲ ಜನಪ್ರತಿನಿಧಿಗಳ ಜೊತೆ ಅವ್ರು ಚೆನ್ನಾಗಿದ್ದಾರೆ. ಹಾಗಾಗಿ ಅವರು ಯಾರೋ ಸಂಘ ಸಂಸ್ಥೆನೇನೋ 1 ದಿವಸ 2 ದಿವಸ ಹೋರಾಟ ಮಾಡ್ತಾರೆ, ಆ 2 ದಿವಸ ನಿಭಾಯಿಸಿದ್ರೆ ಮತ್ತೆ ನಮ್ಮನ್ನ ಯಾರು ಕೇಳಲ್ಲ ಅನ್ನೋ ಲೆಕ್ಕಕ್ಕಾಗಿದ್ದಾರೆ. ನೀವು ನೋಡ್ತಿದ್ರಲ್ಲಿ ಇಲ್ಲಿ ಒಂದು ಸೂಚನಾ ಫಲಕನೇ ಇಲ್ಲ. ಒಂದು ಊರುಗಳಿಗೆ ಸಂಪರ್ಕ ಮಾಡೋ ರಸ್ತೆ ಅದು ಸುವ್ಯವಸ್ಥೆಯಾಗಿಲ್ಲ. ಆ ರೀತಿ ಅವೈಜ್ಞಾನಿಕವಾದ ಕಾಮಗಾರಿ. ಇದು ರಾಷ್ಟ್ರೀಯ ಹೆದ್ದಾರಿ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ನೀವು ನೋಡಿದ್ರಿ ಭೈರಾಪುರದ ಹತ್ರ ರಸ್ತೆನೇ ಮುಕ್ತಾಯ ಆಗಿಲ್ಲ, ಚೌಲ್ಗೆರೆ ಟೋಲ್ ಓಪನ್ ಆಗಿದೆ. ನಾವು ಬೃಹತ್ ಮಟ್ಟದ ಪ್ರತಿಭಟನೆ ಮಾಡಿದ್ಕೆ ಆಲೂರು ತಾಲೂಕಿಗೆ ಫ್ರೀ ಕೊಡ್ತೀವಿ ಅಂತೇಳಿ 161 ಹಳ್ಳಿಗೆ ಇವರು ಲೋಕಸಭಾ ಸದಸ್ಯರು ಮಾತು ಕೊಟ್ಟ ಪ್ರಕಾರ ಅವರು 161 ಹಳ್ಳಿಯವ್ರನ್ನ ಬಿಡ್ತಾ ಇಲ್ಲ. ದಿನನಿತ್ಯ ಅವ್ರಿಗೆ ಸಾರ್ವಜನಿಕರಿಗೆ, ವಾಹನ ಮಾಲೀಕರಿಗೆ ತೊಂದರೆ ಕೊಟ್ಟು ನೀವು ಪಾಸ್ ಮಾಡಿಸ್ಕೊಳ್ಳಿ, ಇಲ್ಲ ನಿಮ್ಗೆ ಗಾಡಿ ಬಿಡಲ್ಲ, ಹಾಗೆ ಹೀಗೆ ಅಂತೇಳಿ ಧಮಕಿ ಹಾಕ್ತಾರೆ. ಆ ರೀತಿ ಈಗ ಅದೊಂದು ಟೋಲ್ ನೋಡಿದ್ರಿ, ಒಂದು ಶೌಚಾಲಯ ಇಲ್ಲ, ಟೋಯಿಂಗ್ ಗಾಡಿ ಇಲ್ಲ, ಆಂಬುಲೆನ್ಸ್ ಇಲ್ಲ.
ಒಂದು ಯಾರು ಬಂದ್ರೆ ವಿಶ್ರಾಂತಿ ತಗೊಳಕ್ಕೆ ವಿಶ್ರಾಂತಿ ಕೊಠಡಿ ಇಲ್ಲ, ಅದನ್ನ ಟೋಲ್ ಅಂತಾನೆ ಹೇಳಕ್ಕಾಗಲ್ಲ. ಆ ರೀತಿ ಟೋಲ್ ಕೂಡ ಅವೈಜ್ಞಾನಿಕ ಆಗಿದೆ. ರಸ್ತೆ ಯಾವ ರೀತಿ ಅವೈಜ್ಞಾನಿಕ ಮಾಡಿದರೆ ಟೋಲ್ನ ಅದೇ ರೀತಿ ಅವೈಜ್ಞಾನಿಕ ಮಾಡಿದ್ದಾರೆ. ಈ ಒಂದ್ ಕೆಲಸ ಮಾಡ್ತಾರೆ ಇಂಜಿನಿಯರಿಂಗ್ ಮಾಡಿದಾರಲ್ಲೋ ಅದೇ ನಮಗೆ ಅನುಮಾನ. ಯಾಕೆಂದ್ರೆ ಒಂದ್ ಸಣ್ಣ ಒಂದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಇಂಜಿನಿಯರ್ಗಳು ಅಲ್ಲಿ ಬಂದು ನಿಂತ್ಕೊಂಡು ಕೆಲಸ ಮಾಡಿಸ್ತಾರೆ. ಇವ್ರು ಯಾರನ್ನು ಕೂಡ ನಾವು ನೋಡ್ಲಿಲ್ಲ 8-10 ವರ್ಷ ಆದ್ರೂ ಇಂಜಿನಿಯರ್ಗಳನ್ನ. ಆ ರೀತಿ ಒಂದು ಕಚ್ಚಡವಾದ ಕೆಲಸ ಮಾಡ್ತಿದ್ದಾರೆ ಅವರು. ಈಗ ನೀವು ಮುಂದೆ ಏನ್ ಮಾಡ್ಬೇಕು ಅಂತ ಇದ್ದೀರಾ ನಿಮ್ಮ ಸಂಘಟನೆಗಳಿಂದ ಅಂದ್ರೆ ಈಗ ಟೋಲ್ ಅಲ್ಲಿ ಅದು ವೈಜ್ಞಾನಿಕ ಮಾಡಲಿಲ್ಲ, ಮತ್ತೆ ರಸ್ತೆನ ವೈಜ್ಞಾನಿಕ ಮಾಡ್ಲಿಲ್ಲ ಅಂದ್ರೆ ಟೋಲ್ನು ನಡೆಯಕ್ ಬಿಡಲ್ಲ, ಮತ್ತೆ ರಸ್ತೆನು ನಾವು ಮತ್ತೆ ಬೃಹತ್ ಮಟ್ಟದ ಹೋರಾಟ ಮಾಡ್ಬೇಕಾಗುತ್ತೆ. ನೀವು ನೋಡ್ತಾ ಇದ್ರಿ ಮಾರನಹಳ್ಳಿಯಿಂದ ಗುಂಡಿಯಾದವರಿಗೆ ಮಧ್ಯೆ ಒಂದು 8-10 ಕಿಲೋಮೀಟರ್ ದಿನನಿತ್ಯ 4-5 ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸರತಿ ಸಾಲಲ್ಲಿ ನಿಲ್ತಿದಾವೆ. ಗುಲ್ಗಳಳ್ಳಿ ಹತ್ರ ಮತ್ತೆ ಕೊಲ್ಲಹಳ್ಳಿ ಹತ್ರ ರಸ್ತೆ ಕುಸಿತ ಉಂಟಾಯ್ತು. ಈ ಬೇಸಿಗೆ ಕಾಲ ಮಳೆ ಇಲ್ಲ, ಈ ಟೈಮಲ್ಲೂ ಕೂಡ ಅವರು ಅದನ್ನ ಸುವ್ಯವಸ್ಥಿತ ಮಾಡ್ಕತಿಲ್ಲ. ಇನ್ ಮಳೆಗಾಲ ಬಂದಾಗ ಎಲ್ಪ್ ಮಾಡ್ತಾರ ಅವರು. ಆ ರೀತಿ ಅವೈಜ್ಞಾನಿಕ ಮಾಡಿದ್ದಾರೆ. ನಾವು ನೋಡಿದೀವಿ ಮಂಗಳೂರಲ್ಲಿ ಕಲ್ಲಾಡ ಕಾಲೆಲ್ಲ ಒಂದೊಂದು ಊರಿಗೋಸ್ಕರ 100 ಕೋಟಿನ ಖರ್ಚು ಮಾಡಿದ್ದಾರೆ. ಇಲ್ಲಿ ಒಂದ್ ರಾಷ್ಟ್ರೀಯ ಹೆದ್ದಾರಿಲಿ ಸರ್ವಿಸ್ ರಸ್ತೆ ಇಲ್ಲ. ಈಗ ಮತ್ತೆ ಅದಾದ್ಮೇಲೆ 3 ಕಿಲೋಮೀಟರ್ 4 ಕಿಲೋಮೀಟರ್ ಆದ್ರೂ ಡಿವೈಡರ್ ಗಳು ಕೊಟ್ಟಿಲ್ಲ ಊರುಗಳಿಗೆ ಹೋಗಕ್ಕೆ. ಅವ್ರು ಒನ್ ವೇನಲ್ಲಿ ಹೋಯ್ತಾರೆ, ಮತ್ತೆ ಒನ್ ವೇನಲ್ಲಿ ಹೋಗಿ ಅಪಘಾತಗಳಾಯ್ತಿದಾವೆ. ಎಲ್ಲಿ ಜನಸಾಂದಣಿ ಕೇಂದ್ರ ಇದೆ ಅಲ್ಲೆಲ್ಲ ಸರ್ವಿಸ್ ರಸ್ತೆ ಮಾಡಿದ್ರೆ ಮಾಡ್ತಾನೆ ಇಲ್ಲ ಅವರು. ಹಾಗಾಗಿ ನಮಗೆ ಈ ಒಂದು ಕಾಮಗಾರಿ ಬಗ್ಗೆ ನಮಗೆ ಭಾರಿ ವಿರೋಧ ಇದೆ. ಇದಕ್ಕೆ ಧಿಕ್ಕಾರ ಹೇಳ್ತೀವಿ. ಥ್ಯಾಂಕ್ ಯು ರಘು ಅವರೇ, ಥ್ಯಾಂಕ್ ಯು. ಆಯ್ತು, ಧನ್ಯವಾದಗಳು. ನಮಸ್ತೆ ಪರಮೇಶ್ವರೇ, ನಾನು ನಮ್ಮ ಹಾಸನ ಟಿವಿಯಿಂದ ಮಲ್ನಾಡು ಮೆಹಬೂಬ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ, ಮಲ್ನಾಡು ಮೆಹಬೂಬ್ ಅವರಿಗೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಪರಮೇಶ್ವರೇ. ನಾನು ನಿಮ್ ಜೊತೆ ಮಾತಾಡ್ತಾ ಇರೋದು ಈಗ ರಾಷ್ಟ್ರೀಯ ಹೆದ್ದಾರಿ ಇದೆ ಸಕಲೇಶಪುರದಿಂದ ಅಂತ ಹೇಳಿದ್ರೆ ಹಾಸನದಿಂದ ಮಾರನಹಳ್ಳಿವರೆಗೆ ಸುಮಾರು 8-10 ವರ್ಷಗಳಿಂದ ಒಂದು ಕಾಮಗಾರಿ ನಡೀತಾನೆ ಇದೆ. ಇದ್ರ ಬಗ್ಗೆ ನಿರಂತರವಾಗಿ ನೀವು ಸುದ್ದಿಗಳನ್ನ ಮಾಡ್ತಾ ಇದ್ದೀರಿ. ಪ್ರಜಾವಾಣಿ ಒಳಗಡೆ ಎಷ್ಟಾಗುತ್ತೆ ಅಷ್ಟು ಸುದ್ದಿ ಬರೆಯೋದ್ರ ಮುಖಾಂತರ ನೀವು ಸಮಾಜಕ್ಕೆ ಬೆಳಕು ಚೆಲ್ಲುವಂತ ಕೆಲಸವನ್ನ ಬಹಳ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಿ. ಅದಕ್ಕೆ ನಮ್ಮ ಹಾಸನ ಟಿವಿ ನಿಮ್ಗೆ ಬಹಳ ಶ್ಲಾಘನೆ ಮಾಡುತ್ತೆ. ಜೊತೆಗೆ ನಮ್ಮ ಹಾಸನ ಟಿವಿನೂ ಕೂಡ ಇತ್ತೀಚೆಗೆ ಒಂದು 4-5 ವರದಿಗಳನ್ನು ಮಾಡಿ ನಿಮ್ಮ ದಾರಿಯಲ್ಲೇ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದೆ ನಮ್ಮ ಹಾಸನ ಟಿವಿ ಪರಮೇಶ್ವರ. ಹಾಗಾಗಿ ಈಗ ನೀವು ಒಟ್ಟಾರೆ ಈ ಕಾಮಗಾರಿ ಬಗ್ಗೆ ಇಲ್ಲಿ ನಡೀತಾ ಇರುವಂತ ನಮ್ಮ ದೃಷ್ಟಿಕೋನದಲ್ಲಿ ಅದೊಂದು ಕಳಪೆ ಕಾಮಗಾರಿ ಮತ್ತೆ ಅಪಾಯಕಾರಿ ರಸ್ತೆ. ಹಾಗಾಗಿ ನಿಮ್ ಜೊತೆ ನಾವು ನಮ್ಮ ಹಾಸನ ಟಿವಿಯಿಂದ ಮಾತಾಡೋ ಅಂತ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಪರಮೇಶ್ವರ? ಇಲ್ಲ, ಇದು ನೀವು ಏನು ಈ ಸಬ್ಜೆಕ್ಟ್ ತಗೊಂಡಿದ್ದೀರಾ ಇದು ಒಳ್ಳೆ ಒಂದು ಸಬ್ಜೆಕ್ಟು. ಹಾಸನದಿಂದ ಮಾರನಹಳ್ಳಿವರೆಗೆ 45 ಕಿಲೋಮೀಟರ್ ಏನಿದೆ 4 ಲೇನ್ ಕಾಮಗಾರಿ ಏನು ಮಾಡ್ತಾ ಇದ್ದಾರೆ, ಈಗ ಪ್ರೆಸೆಂಟ್ ಮಾಡ್ತಿರ್ತಕ್ಕಂಥ ರಾಜ್ಕಮಲ್ ಕನ್ಸ್ಟ್ರಕ್ಷನ್ಸ್ ಅವ್ರು ಏನಿದೆ ಬಿಲ್ಡರ್ಸ್ ಏನಿದ್ದಾರೆ ಇವರು ಅದು ಯಾರು ಇವರಿಗೆ ಈ ಕಾಮಗಾರಿ ಮಾಡಿ ಅಂತ ಕೊಟ್ಟರು ಗೊತ್ತಿಲ್ಲ. ಇವರಿಗೆ ಯಾವುದೇ ರೀತಿಯಾದಂಥ ಒಂದು ವೈಜ್ಞಾನಿಕವಾದಂಥ ಒಂದು ಇದೇ ಇಲ್ಲ. ಅವ್ರಿಗೆ ಏನು ವೈಜ್ಞಾನಿಕವಾಗಿ ಒಂದು ರಸ್ತೆ ಹೇಗೆ ಮಾಡಬೇಕು ಅಂತಕ್ಕಂಥ ಒಂದು LKG ಸ್ಟೂಡೆಂಟ್ಸ್ಗೂ ಕೂಡ ಇವತ್ತು ಕೇಳಿದ್ರು ಎಷ್ಟು ನೀಟಾಗಿ ಅವ್ರು ಹೇಳ್ತಾರೆ ಅಂದರೆ ಅದು LKG ಒಂದು ಇದು ಕೂಡ ಇಲ್ಲ, ಅವ್ರಿಗೆ ನಾಲೆಡ್ಜ್ ಕೂಡ ಇಲ್ಲ. ಹೇಗೆ ಅಂತಂದರೆ ನೀವು ಈ ಉದಾಹರಣೆ ನೋಡಿರ್ಬೋದು, ಹಾಸನದಿಂದ ಮಾರನಹಳ್ಳಿವರೆಗೆ ಏನೀಗ ಆಲ್ರೆಡಿ ಅಲ್ಲ ಸಾರಿ ಹಾಸನಗೆ ಸಕಲೇಶಪುರದವರೆಗೂ ಈಗ 4 ಲೇನ್ ಏನಾಗಿದೆ ರಸ್ತೆ, ನೀವು ಆ ರಸ್ತೆನಲ್ಲಿ ವಾಹನ ಚಾಲನೆ ಮಾಡ್ಕೊಂಡು ಬಂದ್ರೆ ನಿಮಗೆ ಆ ಫೀಲ್ ಗೊತ್ತಾಗುತ್ತೆ. ಅದೇ ನೀವು ಹಾಸನದಿಂದ ನೆಲಮಂಗಲ ಹೋಗ್ಬೇಕಾದ್ರೆ 4 ಲೇನ್ ಅಲ್ಲಿ ಹೋಗ್ತಕ್ಕಂಥ ಫೀಲಿಂಗಿಗೂ ಹಾಸನದಿಂದ ಸಕಲೇಶಪುರಕ್ಕೆ ಬರ್ತಕ್ಕಂಥ ಫೀಲಿಂಗಿಗೂ ಸಾಕಷ್ಟು ವ್ಯತ್ಯಾಸಗಳಿದೆ. ಯಾಕೆಂದ್ರೆ ರಸ್ತೆಗಳು ಒಂದು ಅಲೈನ್ಮೆಂಟೇ ಇಲ್ಲ. ಅದು ರಸ್ತೆ ಗುಂಡಿ ಇದೆ, ಮತ್ತೆ ಆಲ್ರೆಡಿ ರಸ್ತೆ ಒಡೆದೋಗಿದೆ. ನಮಗೆ ಎಷ್ಟು ಬೇಜಾರಾಗುತ್ತೆ ಅಂತಂದ್ರೆ ಇವತ್ತು ಸರ್ಕಾರ ಕೋಟ್ಯಾಂತರ ರೂಪಾಯಿ ನಾನು ಒಂದು 455 ಕೋಟಿ ಆಲ್ರೆಡಿ ಖರ್ಚು ಮಾಡಾಗಿದೆ. ಮತ್ತೆ ಅಡಿಷನಲ್ ಆಗಿ ಅದು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದಾದಂಗೆ ಕ್ವಾಲಿಟಿ ಇಲ್ಲ. ನೀವು ಹೇಳ್ದಂಗೆ ರಸ್ತೆ ತುಂಬಾ ಅಪಾಯ ಇದೆ ಈ ರಸ್ತೆ. ಮತ್ತೆ ನೀವು ಆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಭಯ ಆಗುತ್ತೆ. ಯಾಕೆಂತಂದ್ರೆ ಒಂದು ಈ ಟರ್ನ್ಗಳಲ್ಲಿ ನೋಡಿರ್ಬೋದು, ಮೊನ್ನೆ ಒಂದು ದಾರಿ ಬಿದ್ದೋಯ್ತು ಗುಲ್ಗಳ್ಳಿ ಹತ್ರ. ಅದು ಅವನು ಚಾಲಕನ್ ತಪ್ಪಲ್ಲ, ರಸ್ತೆ ಮಾಡಿರ್ತಕ್ಕಂಥ ಏನು ಅಲೈನ್ಮೆಂಟ್ ಏನಿದೆ ಆ ಡೌನಿಗೆ ಬಂದಂತ ಸಂದರ್ಭದಲ್ಲಿ ಅಲೈನ್ಮೆಂಟ್ ಸರಿ ಇಲ್ಲ. ಅದು ಅಲೈನ್ಮೆಂಟ್ ವ್ಯತ್ಯಾಸ ಆಗಿರೋದ್ರಿಂದ ಅದು ಒಂದು ಸೈಡ್ ವೀಲ್ ಮೇಲೆ ಎದ್ದು ಆಚೆ ಸೈಡಿಗೆ ಹೋಗಿ ಅಲ್ಲಿ ಡೆತ್ ಆದ್ರು. ನಿಮ್ಗೆ ಗೊತ್ತಿದೆ. ಇದು ಅಪಾಯನೂ ಕೂಡ ಹೌದು, ಕಳಪೆ ಕಾಮಗಾರಿಯಾಗಿದೆ. ಇದು ನಿಜವಾಗ್ಲೂ ಕೂಡ ಇದು ಎಷ್ಟು ಬೇಜಾರಾಗುತ್ತೆ ಅಂದ್ರೆ ಇದು 2017 ಇದು ಟೆಂಡರ್ ಆಗಿದ್ದು ಐಸೋಲೆಕ್ಸ್ ಕಂಪನಿಗೆ ಆಯಿತು. ಐಸೋಲೆಕ್ಸ್ನವರು ಅವರು ಬ್ಯಾಂಕ್ ದಿವಾಳಿ ಆಯಿತು ಅಂತೇಳಿ ಇವರಿಗೆ ಸಬ್ ಕಾಂಟ್ರಾಕ್ಟ್ ಕೊಟ್ಟರು ರಾಜ್ಕಮಲ್ದವರಿಗೆ. ಇವರು ಏನ್ ಮಾಡಿದ್ರು ಪ್ರಾರಂಭದಲ್ಲಿ
ಎಲ್ಲೆಲ್ಲಿ ಮಣ್ಣನ್ನ ತೆಗಿಬೋದು ಅಷ್ಟೆಲ್ಲ ಮಣ್ಣನ್ನ ತೆಗೆದು ಪ್ರೈವೇಟ್ನವರಿಗೆ ಸಾಗಣೆ ಮಾಡಿದ್ದು ಅದೇನು ಗುಟ್ಟಾಗಿ ಇರ್ತಕ್ಕಂಥ ವಿಚಾರ ಅಲ್ಲ. ಇವತ್ತು ಇವರಿಗೆ ರಸ್ತೆ ಮಾಡೋದಕ್ಕೆ ಮಣ್ಣು ಬೇಕಾಗಿದೆ, ಇವರು ಆ ಮಣ್ಣಲ್ಲೂ ಕೂಡ ಹಣ ಮಾಡ್ಕೊಂಡ್ರು ಈ ಸಂಸ್ಥೆಯವರು. ಇವರಿಗೆ ರಸ್ತೆ ಮಾಡೋ ಉದ್ದೇಶನೇ ಇಲ್ಲ, ಬೇಕಾಬಿಟ್ಟಿಯಾಗಿ ಮಾಡಿದ್ದಾರೆ, ಕಳಪೆ ಕಾಮಗಾರಿ ಮಾಡಿದ್ದಾರೆ. ಆಮೇಲೆ ಇದೊಂದು ಕಂಪ್ನಿ ಮಾತ್ರ ಅಲ್ಲ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಎಂಜಿನಿಯರ್ಗಳಿದಾರಲ್ಲ, ಆ ಎಂಜಿನಿಯರ್ಗಳನ್ನ ಫಸ್ಟ್ ಜೈಲಿ ಕಳಿಸ್ಬೇಕು ನಾನು ಹೇಳ್ಬೇಕಂತದ್ದು. ಈಗ ನಿಮಗೆ ಗೊತ್ತಿದೆ, ಯಾವ್ದಾದ್ರು ಒಂದು ಕಾಮಗಾರಿಯನ್ನ ಸರ್ಕಾರದ ಪರವಾಗಿ ಮಾಡ್ತಾ ಇದ್ದಾರೆ ಗುತ್ತಿಗೆದಾರ ಅಂದ್ರೆ ಅಲ್ಲಿಗೆ ಆ ಸಂಬಂಧಪಟ್ಟಂತ ಇಲಾಖೆಯ ಎಂಜಿನಿಯರ್ ಸ್ಥಳದಲ್ಲಿ ನಿಂತ್ಕೊಂಡು ಇವರು ಮಿಕ್ಸ್ ಮಾಡ್ತಕ್ಕಂಥ ಕಾಂಕ್ರೀಟ್ ನ ಪ್ರಮಾಣ ಎಷ್ಟಿದೆ, ಯಾವ ರೀತಿ ಮಾಡ್ತಾ ಇದ್ದಾರೆ, ಅಲೈನ್ಮೆಂಟ್ ಹೆಂಗಿರ್ಬೇಕು, ಎಲ್ಲವನ್ನ ನೋಡಿ ಅದು ಸ್ಥಳದಲ್ಲಿ ಇಟ್ಕೊಂಡು ಇವ್ರು ಕೆಲಸ ಮಾಡಿಸ್ಬೇಕು. ಆದ್ರೆ ರಾಷ್ಟ್ರೀಯ ಹೆದ್ದಾರಿ ಎಂಜಿನಿಯರ್ ಏನಿದ್ದಾರೆ ಇವ್ರುಗಳು ಆ ಫೀಲ್ಡ್ ಅಲ್ಲಿ ಯಾವ ಎಂಜಿನಿಯರ್ಗಳಿದ್ರು ಇವ್ರು ಎಲ್ಲರೂ ಕೂಡ ಎಲ್ಲದೂ ಫಾಲ್ಟ್ ಇದೆ ಇಲ್ಲಿ, ಬರೀ ಗುತ್ತಿಗೆದಾರ ಮಾತ್ರ ಫಾಲ್ಟ್ ಅಲ್ಲ. ಹಾಗಾಗಿ ಇದು ರಸ್ತೆ ನಿಜವಾಗ್ಲೂ ಕೂಡ ಭಾರಿ ಬೇಜಾರಾಗುತ್ತೆ. 2017ರಲ್ಲಿ ಟೆಂಡರ್ ಆದಂತ ಒಂದು ರಸ್ತೆ 2019 ಮಾರ್ಚ್ 31ಕ್ಕೆ ಇವರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಬಿಟ್ಕೊಡ್ಬೇಕಾಗಿತ್ತು. ದುರಂತ ಅಂದ್ರೆ ನಿಮಗೆ ಈಗ 2025 ಆಯ್ತಾ, ಅಲ್ಲಿಗೆ ಆಲ್ಮೋಸ್ಟ್ 8 ವರ್ಷಗಳಾಗೋಗಿದೆ. ಅವಧಿ ಮುಗ್ದೇನೆ 6 ವರ್ಷ ಆಗೋಯ್ತು ಆಯ್ತಾ. ದೇಶದಲ್ಲಿ ಯಾವುದಕ್ಕೂ ಎಲ್ಲೂ ಕೂಡ ಈ ಒಂದು ಒಬ್ಬ ನಿರ್ಲಕ್ಷ್ಯ ವಹಿಸ್ಕೊಂಡು ಅದು ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರಿಂದ ಮಂಗಳೂರು ನಮ್ಮ ರಾಜ್ಯದ ಜೀವನಾಡಿ. ಇದು ನಿಮಗೆ ಗೊತ್ತಿದೆ, ಮಂಗಳೂರು ಫೋರ್ಟ್ ಇಂದ ಪ್ರತಿದಿನ ಕಡಿಮೆ ಅಂದ್ರೂ 15 ರಿಂದ 20 ಸಾವಿರ ಲಾರಿಗಳು ಸರಕು ಸಾಗಣೆ ಹೊತ್ತು ಸಾಗ್ತವೆ. ಇನ್ನ ಪ್ರಯಾಣಿಕರ ವಾಹನಗಳು ಸೇರ್ಕೊಂಡಂತೆ ಈಗ ನಿಮಗೆ 24x7 ಪರ್ ಡೇ ಆಲ್ಮೋಸ್ಟ್ 40 ಸಾವಿರಕ್ಕಿಂತ ಹೆಚ್ಚು ವಾಹನಗಳು ಈ ಹೆದ್ದಾರಿನಲ್ಲಿ ರನ್ ಆಗ್ತವೆ. ಈ ರಸ್ತೆ ಹೇಗೆ ಮಾಡಬೇಕು ನೀವೇ ಲೆಕ್ಕ ಹಾಕಿ. ಹಾಗಾಗಿ ಇದು ಒಂದು ನಮ್ಮ ಜನಪ್ರತಿನಿಧಿಗಳ ನಿರ್ಲಕ್ಷ್ಯನ ಕೂಡ ಇದರಲ್ಲಿದೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಇಂಜಿನಿಯರ್ಗಳ ನಿರ್ಲಕ್ಷ್ಯ ಇದೆ, ಮತ್ತೆ ಗುತ್ತಿಗೆದಾರರಿದಾರಲ್ಲ ಗುತ್ತಿಗೆದಾರರಿಗೆ ಇವರಿಗೆ ಯಾವುದೇ ಬೇರೆ ಕೆಲಸ ಮಾಡಿದ ಅನುಭವನೇ ಇಲ್ಲ ಅಂತ ನಾನಂತೂ ಹೇಳಕ್ ಇಷ್ಟಪಡ್ತೀನಿ. ಓಕೆ 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 ಪರಮೇಶ್ವರ, ಧನ್ಯವಾದಗಳು ಪರಮೇಶ್ವರ. ಥ್ಯಾಂಕ್ ಯು. ಹಲೋ ಹಲೋ ಸರ್, ನಮಸ್ತೆ ಸರ್. ಸರ್, ಇದು ನಮ್ಮ ಹಾಸನ ಟಿವಿಯಿಂದ ರಾಷ್ಟ್ರೀಯ ಹೆದ್ದಾರಿ 75 ಏನಿದೆ ಇದು ಸಂಪೂರ್ಣ ಕಳಪೆ ಕಾಮಗಾರಿ ಆಗಿದೆ. ಜೊತೆಗೆ ಅವರು ಬೆಳೆಗಾರರು ಕೂಡ ರಿಟೇಕ್ ಏನು ಕಾಫಿ ಬೆಳೆಗಾರರು ಇದ್ದಾರೆ ಅವರು ಕೂಡ ಅನ್ಯಾಯ ಮಾಡ್ತಾ ಇದ್ದಾರೆ. ಈ ಸಂಬಂಧವಾಗಿ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಸರ್. ಸರ್, ಈಗ ನಿಮ್ಮದು ಒಂದು ನಾವು ಕಾರ್ಯಕ್ರಮ ಮಾಡಿದ್ವು, ರಸ್ತೆ ತುಂಬ ಕುಸ್ತಿತ್ತು, ನಿಮ್ಮ 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 ಭೂಮಿ ಮೇಲೆ ನಿಮಗೆ ರೈಟ್ಸ್ ಇಲ್ಲ ಅನ್ನೋ ಹಾಗೆ ಅವತ್ತು ಕೂಡ ಮಾತಾಡ್ತಾ ಇದ್ರು. ಈ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್ ನಮಸ್ಕಾರ. ನಮಸ್ತೆ. ನೀವು ಒಂದು ಒಳ್ಳೆ ಇದನ್ನ ಸರ್ ಕೈ ತಗೊಂಡಿದ್ರಿ. ನಿಮಗೆ ಇದು ಕೈ ತಗೊಂಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಈ ನ್ಯಾಷನಲ್ ಹೈವೇ ಬಗ್ಗೆ ತಾವು ಕೇಳಿದ್ರಿ ಸರ್, ಅದು ಕಳಪೆ ಕಾಮಗಾರಿ ಒಂದಲ್ಲ, ಕಳಪೆಲಿ ಕಳಪೆ ಅಂತ ಹೇಳ್ತಾರಲ್ಲ ಸರ್, ಅಂತ ಒಂದು ಕಾಮಗಾರಿಯನ್ನ ಇವರು ನಮ್ಮ ಈ ಹೈವೇ ನ್ಯಾಷನಲ್ ಹೈವೇ ಅವರು ಕಾಂಟ್ರಾಕ್ಟ್ನವರು ಆ ರೀತಿ ಮಾಡ್ತಾ ಇದ್ದಾರೆ. ಅದು ಯಾವ್ಯಾವ ರೀತಿ ಅವರಿಂದ ತೊಂದರೆ ಆಗಿದೆ ಸಾರ್ವಜನಿಕವಾಗಿ ಅಂತಂದ್ರೆ ಅದು ಸರ್ ವರ್ಣನೆ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್, ಆ ಮಟ್ಟಕ್ಕೆ ತೊಂದರೆ ಆಗಿದೆ. ಉದಾಹರಣೆಗೆ ಒಂದು 2-3 ಹೇಳ್ಬೇಕು ಅಂತಂದ್ರೆ ಈಗ ಅವರು ಕೆಲವೇ ಜಮೀನ ರೈತರಿಂದ ನ್ಯಾಷನಲ್ ಹೈವೇಗೆ ಅಕ್ವೇಷನ್ ಮಾಡ್ಕೊಂಡಿದ್ದಾರೆ ಸರ್. 5 ಗುಂಟೆನೋ 10 ಗುಂಟೆನೋ 20 ಗುಂಟೆನೋ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಸ್ವಲ್ಪ ಪರಿಹಾರನೂ ಕೊಟ್ಟಿದ್ದಾರೆ. ರೈತರು ಅದನ್ನು ತೃಪ್ತಿ ಪಟ್ಕೊಂಡು ಸಾರ್ವಜನಿಕವಾಗಿ ರಸ್ತೆ ಆಗ್ತಾ ಇದೆ ಅಂತ ಹೇಳಿ ಯಾವುದೇ ರೀತಿ ತೊಂದರೆ ಕೊಡದಲ್ಲೇ ದೊಡ್ಡ ಮನಸ್ಸಿನಿಂದ ಬಿಟ್ಕೊಟ್ಟಿದ್ದಾರೆ ಸರ್, ಅದ್ರಲ್ಲಿ ಬೇರೆ ಇಲ್ಲ. ಆದರೆ ಆ ರೈತರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಸರ್, 10 ಗುಂಟೆ 5 ಗುಂಟೆ ಜಮೀನು ತಗೊಂಡು ಅದನ್ನ 90 ಡಿಗ್ರಿಲಿ ಇವರು ಅವೈಜ್ಞಾನಿಕ ಕೆಲಸವನ್ನು ಮಾಡಿ ಮಳೆಗಾಲ ಬಂತು ಅಂದ್ರೆ ಸರ್, ಅದು 10 ಗುಂಟೆ ಜಮೀನು ಹೋಗಿರ್ತಕ್ಕಂಥ ರೈತನಿಗೆ ಒಂದು ವರ್ಷ ಅರ್ಧ ಎಕರೆ ಹೋಯ್ತು. ಅದನ್ನು ಮಣ್ಣು ಬಂತು ಅಂತ ಹೇಳಿ ಸರ್ ಮಾರನೇ ವರ್ಷ ತಗೊಂಡು ಹೋಗ್ತಾರೆ, ಮತ್ತೆ ಮಾರನೇ ವರ್ಷ ಇನ್ನೊಂದು ಎಕರೆ. ಸರ್, ಕಳೆದ ಮಳೆಯಲ್ಲಿ ಎಕರೆಗಟ್ಟಲೆ ರೈತರಿಗೆ ಹೋಗಿದ್ದಾರೆ ಸರ್. ಅದ್ರಲ್ಲಿ ನಾನು ಒಬ್ಬ ಅದರಲ್ಲಿ ಎಕರೆಗಟ್ಟಲೆ ರೈತರಿಗೆ ಹೋಗಿದೆ. ಅವ್ರು ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ ಸರ್, ಅವ್ರು ಉಡಾಪಿ ಉತ್ತರನ್ನ ನೋಡ್ರಿ, ನಾವು ಕೆಲಸ ಮಾಡೋದೇ ಹಿಂಗೆ, ನ್ಯಾಷನಲ್ ಹೈವೇರು ನಮ್ಗೆ ಇಷ್ಟೇ ಜಾಗ ಅಳತೆ ಮಾಡ್ಕೊಟ್ಟಿದ್ದಾರೆ, ಅಷ್ಟೇ ನಾವು ಕಟ್ ಮಾಡ್ತೀವಿ, ಅವ್ರು ಬೇಕು ಅಂದ್ರೆ ಬೇರೆ ತಗೋಬೇಕಾಗಿತ್ತು ಅಂತ ಸರ್ ನಮ್ಮ ಮೇಲೆ ಉಡಾಪಿ ಮಾಡ್ತಾರೆ. ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದಾರೆ ಸರ್. ಅವ್ರೀಗ ನೋಡಿ, ನಮ್ಮ ರೈತರ ಪರಿಸ್ಥಿತಿ ಒಂದು ಮೂಟಿಗೆ ಸರ್ ಈಗ 20-22 ಸಾವಿರ ರೂಪಾಯಿ ತಾವು ಮಾರ್ಕೆಟ್ ಅಲ್ಲಿ ನಡೀತಾ ಇದೆ, ತಾವು ನೋಡಿದ್ರಿ.
ಒಬ್ಬ ಸಾಮಾನ್ಯ ರೈತರದು 1 ಎಕರೆ ಅರ್ಧ ಎಕರೆ ಅಂತಂದ್ರು 30-35 ಚೀಲ ಕಾಪಿ ಆಗುತ್ತೆ ಸರ್. ಅಂತ ಕಂಪ್ಲೀಟ್ ಎಲ್ಲ ಜರ್ದು ಹೋಗಿದೆ ರೋಡಿಗೆ. ಅಂತ ಒಂದು ಹೆಟ್ಟು ತರದ ಕೆಲಸನ ಮಾಡಿದ್ದಾರೆ. ಮತ್ತೆ ಉಡಾದಿ ಉತ್ತರ ಕೊಡ್ತಾರೆ. ಇವತ್ತು ಒಬ್ಬ ಆನ್ಸರ್ ಮಾಡುತ್ತಾನೆ ಸರ್, ನಾಳೆ ಅವನು ಇರೋದಿಲ್ಲ, ಅವನಿಗೆ ಭಾಷೆ ಗೊತ್ತಿಲ್ಲ. ಇವತ್ತು ಹಿಂದಿ ಮಾತಾಡೋನು ಬರ್ತಾನೆ, ನಾಳೆ ತಮಿಳು ಮಾತಾಡೋನು ಬರ್ತಾನೆ ಸರ್. ನ್ಯಾಷನಲ್ ಈ ಕಾಂಟ್ರಾಕ್ಟ್ ರಾಜ್ ಕಮಲ್ ಅವ್ರು ಯಾರೋ ಕಾಂಟ್ರಾಕ್ಟ್ ಅಂತ ಅವನಿಂದ ನಮಗ ಮಾನಸಿಕವಾಗಿ ನಮ್ಮ ರೈತರಿಗೆ ಅನ್ಯಾಯ ಆಗಿದೆ. ಎಷ್ಟು ಮಟ್ಟಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಅದು ಎಷ್ಟು ಹೇಳಿರೂ ಕಡಿಮೆ ಆಗುತ್ತೆ ಸರ್. ಇಂಥ ವಿಷಯನ್ನ ನೀವು ಕೈಗೆತ್ಕೊಂಡು ಇದು ವರದಿ ಮಾಡಿ ಸಾರ್ವಜನಿಕವಾಗಿ ಬಿಡ್ತಾ ಇದ್ರಿ. ನಿಮಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಸಕಲೇಶ್ಪುರ ಜನತೆ ಬಗ್ಗೆ ಧನ್ಯವಾದ ಹೇಳಿದ್ರು ತಪ್ಪಾಗ್ಲಾರ್ದು ಸರ್. ಥ್ಯಾಂಕ್ ಯು ಜಯಮಂತ್ ಅವರ ಥ್ಯಾಂಕ್ ಯು ಸರ್. ಆಯ್ತು ಸರ್, ನಮಸ್ತೆ ಸರ್. ಸರ್ ನಮಸ್ತೆ ಸರ್. ಸರ್, ಈಗ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂತೆ ತಾವು ಪತ್ರಕರ್ತರಾಗಿ ಅನೇಕ ಲೇಖನಗಳನ್ನು ಕೂಡ ನೀವು ಬರೆದಿದ್ದೀರಿ. ಇದ್ರ ಬಗ್ಗೆ ಬೆಳಕು ಚೆಲ್ಲುವಂತ ಬಹಳ ಕೆಲಸಗಳನ್ನ ಮಾಡಿದ್ದೀರಿ. ಆದ್ರೂ ಕೂಡ ಈ ಕಳಪೆ ಕಾಮಗಾರಿ ಇದೆ, ಇದನ್ನ ಯಾರು ಕೂಡ ಯಾವುದೇ ಅಧಿಕಾರಿಗಳಾಗಿರ್ಲಿ ಅಥವಾ ಸಂಬಂಧಪಟ್ಟ ರಾಜಕಾರಣಿಗಳಾಗಿರ್ಲಿ ಇದ್ರ ಬಗ್ಗೆ ಯಾಕೆ ಪ್ರಶ್ನೆ ಮಾಡೋದಿಲ್ಲ ಸರ್? ನೀವು ಇದ್ರ ಬಗ್ಗೆ ಏನಂತೀರಾ? ಈಗ ಹಾಸನದಿಂದ ಮಂಗಳೂರಿಗೆ ಹೋಗಂತ ಏನ ರಾಷ್ಟ್ರೀಯ ಹೆದ್ದಾರಿ 75 ಇದೆಯಲ್ಲ, ಅದು ಸಂಪೂರ್ಣ ಕಳಪೆ ಕಾಮಗಾರಿ. ಅದು ಸತ್ಯ. ಯಾಕೆಂದ್ರೆ ಈಗಾಗಲೇ ಹಲವು ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡಿ ಎಲ್ಲ ಆಯ್ತು. ಆದ್ರೂ ಕೂಡ ತರಾತುರಿಯಲ್ಲಿ ಕಾಮಗಾರಿ ನಡೆದ್ರು ಕೂಡ ಸಂಪೂರ್ಣವಾದ ಕೆಲಸಗಳು ಮಾತ್ರ ಆಮೆಗತಿಯಿಂದ ಆಗ್ತಾ ಇದೆ. ಈಗ ಒಂದು 2 ತಿಂಗಳಿಗೆ ಒಂದ್ಸಾರಿ ಇವರು ಕಾಮಗಾರಿನ ಅನ್ಕೊಂಡು ಕೇವಲ 1 ವಾರದಲ್ಲಿ ಕಿಲೋಮೀಟರ್ ಲೆಕ್ಕದಲ್ಲಿ ಮುಗಿಸ್ತಾರೆ. ಈ ತರದ ತರಾತುರಿ ಕಳಪೆ ಕಾಮಗಾರಿಯಿಂದ ಈ ರಸ್ತೆ ಈಗಾಗಲೇ ಕೇವಲ ಒಂದು 6 ತಿಂಗಳ ಒಳಗೆ ಈ ರಸ್ತೆಗಳು ಅಲ್ಲಲ್ಲಿ ಇರಿಸ್ಬಿಟ್ಟಿದೆ, ಸುಸ್ತೋಗಿದೆ. ಮತ್ತೆ ಅದನ್ನ ಕಿತ್ತು ಬೇರೆ ಬೇರೆ ಅಲ್ಲಲ್ಲಿ ಪ್ಯಾಚ್ ಆಗ್ತಾ ಇದ್ದಾರೆ. ಆಮೇಲೆ ಸಕಲೇಶ್ಪುರದ ಏನು ಹೇಮಾವತಿ ಸೇತುವೆ ಇದೆ, ಈಗಾಗಲೇ ಅದು ಶಿಥಿಲಗೊಂಡಿದೆ, ಗುಂಡಿ ಬಿದ್ದಿದೆ. ಅಲ್ಲಿ ಎಷ್ಟು ಡೇಂಜರ್ ಇದೆ ಅಂದ್ರೆ ಸ್ಟ್ರೈಟ್ ರೋಡ್ ಇದೆ, ಇದ್ರಲ್ಲಿ ಹೋಗಿ ಆ ಗುಂಡಿಗೆ ಏನಾದ್ರೂ ವೆಹಿಕಲ್ಗಳು ಹಾರಿದ್ರೆ ಆ ವೆಹಿಕಲ್ಗಳು ಆಕ್ಸಿಡೆಂಟ್ ಆಗಂತ ಚಾನ್ಸ್ ಇದೆ. ವೆಹಿಕಲ್ ಬಂದರು ಇದು ಅಪಾಯ ಸಂಭವಿಸಂತ ಚಾನ್ಸ್ ಇದೆ. ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ಅಧಿಕಾರಿಗಳು ಒಂದು ಕಡೆ ಆದ್ರೆ ಜನಪ್ರತಿನಿಧಿಗಳು ಇದಕ್ಕೆ ಹೊಣೆ ಆಗ್ತಾರೆ. ಗುತ್ತಿಗೆದಾರರ ಕಳಪೆ ಕಾಮಗಾರಿ ಇದನ್ನ ನೋಡಿದ್ರು ಕೂಡ ಕುರುಡುತನನ್ನ ಈ ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದು ಈ ಏನು ಸಕಲೇಶ್ಪುರ ಭಾಗದಲ್ಲಿ ಏನ್ ವೆಸ್ಟರ್ನ್ ಘಾಟ್ ಇದೆ, ಈ ಭಾಗದಲ್ಲಿ ಅತಿ ಮಳೆ ಬೀಳಂತ ಜಾಗದಲ್ಲಿ ಕಾಮಗಾರಿನ ಅತಿ ಸಮರ್ಥವಾಗಿ ನಡೆಸಬೇಕಾಗಿತ್ತು. ಅದು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ಎಷ್ಟೇ ಅವ್ರ ಗಮನ ಸೆಳೆದ್ರು ಕೂಡ ಜನಪ್ರತಿನಿಧಿಗಳು ಹೇಗೆ ಅಂದ್ರೆ ಹುಚ್ಚನ ಮಧ್ಯದಲ್ಲಿ ಉಂಡಾನೆ ಜಾನ ಅಂತ ಜಾಗ ಇದೆಯಲ್ಲ, ಆತರ ಇವರು ಕೇವಲ ಕಣ್ಣೋರ್ಸಕ್ಕೋಸ್ಕರ ಅಥವಾ ವಹಿಸ್ತಾರೆ. ಯಾತಕ್ಕೆ ಅಂದ್ರೆ ಕಾಮಗಾರಿ ಸರಿಯಾಗಿ ನಡಿಬೇಕು ಅನ್ನೋದಕ್ಕೆ ಉದ್ದೇಶಕ್ಕಲ್ಲ, ಗುತ್ತಿಗೆದಾರನ್ನ ವಿರೋಧ ಮಾಡಿದ್ರೆ ನಮ್ಗೆ ಏನಾದ್ರೂ ಲಾಭ ಸಿಗುತ್ತೋ ಅನ್ನಂತ ಉದ್ದೇಶಕ್ಕೋಸ್ಕರ ಇವರು ವಿರೋಧ ಮಾಡ್ತಾರೆ. ಆಮೇಲೆ ಈಗ ಆ ಗುತ್ತಿಗೆದಾರ ರಾಜ್ಕಮಲ್ ಅನ್ನಂತ ಗುತ್ತಿಗೆದಾರ ದೆಹಲಿ ಮಟ್ಟದಲ್ಲಿ, ಸರ್ಕಾರದ ಮಟ್ಟದಲ್ಲಿ, ಸಚಿವರ ಮಟ್ಟದಲ್ಲಿ ಪ್ರಭಾವಿ ಆಗಿದ್ದಾನೆ ಅನ್ನಂತ ಒಂದು ವದಂತಿ. ಅದು ಸುದ್ದಿ ಸರಿನೋ ಇಲ್ವೋ ಗೊತ್ತಿಲ್ಲ. ಅಂತೂ ಇಲ್ಲಿ ಆ ತರದ ಪೋಸ್ಟ್ ಕೊಟ್ಕೊಂಡು ಎಲ್ಲರನ್ನು ಹೆದರ್ಸ್ಕೊಂಡು ಲೋಕಲ್ ಅಧಿಕಾರಿಗಳನ್ನ ಹೆದರ್ಸ್ಕೊಂಡು ಅವನ ವಿರುದ್ಧವಾಗಿ ಯಾರೇ ಮಾತಾಡದಲ್ಲ ಇರೋಂತ ರೀತಿಯಲ್ಲಿ ನಡವಳಿಕೆ ಇದೆ. ಯಾರನ್ನು ಲೆಕ್ಕಕ್ಕಿಟ್ಕೊಳ್ಳಲ್ಲ, ಹೇಳಿದ್ರೆ ಯಾವ್ದನ್ನು ಗಮನ ಹರಿಸಲ್ಲ, ಈ ತರದ ಧೋರಣೆ ಇದೆ. ಅದರಿಂದ ಇವತ್ತಿನ ಮಟ್ಟದಲ್ಲಿ ಅವನೇನೇ ಪ್ರಭಾವಿ ಆಗಿದ್ರು ಸತ್ಯ ಏನಿದೆ ಅಂದ್ರೆ ಈ ಹೆದ್ದಾರಿ ಮುಂದಿನ ದಿನಗಳಲ್ಲಿ ಅಪಾಯನ ತೆರೆದಿದೆ. ಕಳಪೆ ಕಾಮಗಾರಿ ಮತ್ತೆ ಅರಣ್ಯವ್ರೆ, ಈಗ ಇಂತ ಒಂದು ಅಪಾಯಕಾರಿ ರಸ್ತೆ ಇದು ಕಳಪೆ ಕಾಮಗಾರಿ ಅನ್ನೋಕ್ಕಿಂತ ಈ ಪ್ರಾಣಕ್ಕೆ
ಸಂಚು ತರುವಂಥ ಅಪಾಯಕಾರಿ ರಸ್ತೆ. ಇಂಥ ರಸ್ತೆಗೆ ಸಂಬಂಧಪಟ್ಟಂತೆ ಈಗ ನಮ್ಮ ಹಾಸನದ MP ಇದ್ದಾರೆ, ಶ್ರೇಷ್ ಪಟೇಲ್ ಇದ್ದಾರೆ, ಮತ್ತು ಸಕಲೇಶ್ಪುರದ ಶಾಸಕರು ಸಿಮೆಂಟ್ ಮಂಜು ಅವರಿದ್ದಾರೆ. ಇವ್ರದೇ ಜವಾಬ್ದಾರಿ ಅಲ್ಲ ಈ ರಸ್ತೆ ಮೇಲೆ ಓಡಾಡುವಂಥ ದಕ್ಷಿಣ ಕನ್ನಡದವರೇ ಆಗಿರಲಿ, ರಾಜಧಾನಿಗೆ ಸಂಬಂಧಪಟ್ಟಂತವರಾಗಲಿ, ಯಾರೇ ಆಗಿರಲಿ, ಎಲ್ಲರದ್ದು ಜವಾಬ್ದಾರಿ ಇದೆ. ಇದ್ರ ಮಧ್ಯದಲ್ಲಿ ಇವರ ಜವಾಬ್ದಾರಿ ಎಷ್ಟಿದೆ, ಇವ್ರು ಏನ್ ಮಾಡ್ಬೋದು? ನಾನು ಮೊದಲೇ ಹೇಳಿದ್ರೆ ಇದೆಲ್ಲ ಜಾಯಿಂಟ್ ಹುಡುಕನ. ಈಗ ನಮ್ಮ ಹಾಸನದ MP ಅವ್ರಿಗೆ ನಿಜವಾಗ್ಲೂ ಇಲ್ಲಿ ಏನ್ ನಡೀತಾ ಇದೆ ಅನ್ನೋದು ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ಅಥವಾ ಗಂಭೀರವಾಗಿ ತಗೊಳ್ತಾ ಇದಾರ ಇಲ್ವಾ ಅಂತ ಗೊತ್ತಿಲ್ಲ, ಅಥವಾ ಇದ್ರ ಸ್ವಭಾವನೆ ಹಾಗೇನಾ ಅಂತಲೂ ಗೊತ್ತಿಲ್ಲ. ಯಾಕಂದ್ರೆ ಒಂದು ರಸ್ತೆ ನಿರ್ಮಾಣ ಆದ್ರೆ ಇದು ಇನ್ನೊಂದು 16 ವರ್ಷಗಳದ್ದು ರಸ್ತೆ ಇದು. ಹೌದು ಹೌದು. 6 ತಿಂಗಳಿಗೆ ಈ ಶಿಥಿಲಗೊಳ್ತಾ ಇದೆ ಅಂದ್ರೆ ಯಾಕೆ ಗಂಭೀರವಾಗಿ ತಗೋಬೇಕು? ಕೇಂದ್ರ ಮಟ್ಟದಲ್ಲಿ ಇರ್ತಕ್ಕಂಥ MP ತಗೋಬೇಕು. ಅದ್ರ ಜೊತೆಗೆ ಸ್ಥಳೀಯವಾಗಿ ಇಲ್ಲಿ ಈಗಾಗಲೇ ಆಕ್ಸಿಡೆಂಟ್ಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ, ದುರ್ಮರಣ ಹೊಂದ್ತಾ ಇದ್ದಾರೆ. ಇದ್ರ ಬಗ್ಗೆ ಸ್ಥಳೀಯ ಶಾಸಕರು, ಸಂಬಂಧಪಟ್ಟವರು, ಅದರಲ್ಲೂ ಬಿಜೆಪಿ ಶಾಸಕರು, ಬಿಜೆಪಿ ಪಕ್ಷದ ಶಾಸಕರು, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ಇದ್ರ ಬಗ್ಗೆ ಅವರು ಗಮನ ಸೆಳೆಯಬೇಕು. ಆಮೇಲೆ ಅಧಿಕಾರಿಗಳಿಗೆ ಕರೆಸಿ ಅಲ್ಲಿ ಏನೇನು ತಪ್ಪುಗಳನ್ನ ಮಾಡಿದ್ದಾರೆ, ಏನೇನು ಕಳಪೆ ಆಗಿದೆ ಅದನ್ನೆಲ್ಲ ಸರಿಪಡಿಸೋದು, ಒತ್ತಾಯ ಮಾಡುವಂತ ಕೆಲಸಗಳನ್ನ ಮಾಡಬೇಕು. ಜವಾಬ್ದಾರಿ ಮರೆಸ್ಬಿಟ್ಟು ಇವರು ಕೇವಲ ಪತ್ರಿಕೆಗಳಲ್ಲಿ ಅಥವಾ ರಾಜಕೀಯ ಹೇಳಿಕೆಗಳನ್ನ ಕೊಟ್ಕೊಂಡು ಅಥವಾ ಇವ್ರ ವಿರುದ್ಧ ಮಾತಾಡೋದನ್ನ ಟೀಕೆ ಮಾಡ್ಕೊಂಡು ತಿರುಗಿದ್ರೆ ಪ್ರಯತ್ನ ಆಗಲ್ಲ. ಅಲ್ಲ, ಹೇಳಿದ್ರೆ ಸಿಟ್ ಮಾಡ್ಕೊಳ್ಳೋದು ಬೇರೆ, ಪತ್ರಕರ್ತರು ಮಾತಾಡಿದ್ರೆ ಸಿಟ್ ಮಾಡ್ಕೊಳ್ಳೋದು ಬೇರೆ, ಅವ್ರ ಮೇಲೆ ಈ ತರ ಮಾಡ್ಕೊಂಡ್ರೆ. ಹೌದು, ಅದನ್ನೇ ನಾನು ಹೇಳಿದ್ದು. ಯಾವ್ದಾರ ಒಂದು ಸಾಮಾಜಿಕವಾದಂತ ಕೆಲವು ಒತ್ತಾಯಗಳನ್ನ ಅಥವಾ ವಿಷಯಗಳನ್ನ ತೆಗೆದಾಗ ಇವ್ರಿಗೆ ಸಿಟ್ಟು ಬರುತ್ತೆ. ಯಾಕಂದ್ರೆ ವೈಯಕ್ತಿಕವಾಗಿ ತಗೊಳ್ತಾರೆ. ಇವರು ಸಮಾಜದಲ್ಲಿ ಜವಾಬ್ದಾರಿ ಇರುವಂತ ಜನಪ್ರತಿನಿಧಿ ಅನ್ನೋದನ್ನೇ ಮಾಡಿದ್ದಾರೆ. ಯಾರು ಶಾಸಕರನ್ನ ಅಥವಾ MP ಗಳನ್ನ ಟೀಕೆ ಮಾಡ್ತಾರೆ ಅಥವಾ ಒತ್ತಾಯ ಮಾಡ್ತಾರೆ, ಅವ್ರನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾರೆ. ಅವರ ಅನುಯಾಯಿಗಳನ್ನ, ಅವ್ರ ಜನಗಳನ್ನ ಬಿಟ್ಬಿಟ್ಟು ಸ್ಟ್ರೈಕ್ ಮಾಡಿಸೋದು ಅಥವಾ ಕೂಡಿಸೋದು, ಈ ತರದ ಪ್ರಯತ್ನಗಳನ್ನ ಮಾಡ್ತಾರೆ. ಈ ತರದ ಧೋರಣೆ ಜನದ ಪ್ರತಿನಿಧಿಗಳಿಗೆ ಸರಿಯಾದಂತ ಧೋರಣೆ ಅಲ್ಲ. ಅವರು ಸಮಾಜಮುಖಿಯಾಗಿ ಆಲೋಚನೆ ಮಾಡಬೇಕು. ಏನ್ ಹೇಳ್ತಾ ಇದ್ದಾರೆ, ಏನ್ ಒತ್ತಾಯ ಮಾಡ್ತಾ ಇದ್ದಾರೆ, ಸರಿನಾ ತಪ್ಪ ವಿಮರ್ಶನೆ ಮಾಡಲ್ಲ. ಇವ್ರಿಗೇನು ಅಂದ್ರೆ ನಾನ್ ಶಾಸಕ, ನಾನ್ MP, ನನ್ನನ್ನು ವಿರೋಧ ಮಾಡಬಾರ್ದು, ನನ್ನನ್ನು ಟೀಕೆ ಮಾಡಬಾರ್ದು, ನಾನ್ ಮಾಡಿದ್ದೆಲ್ಲ ಸರಿ ಅನ್ನೋ ಅಂತ ಧೋರಣೆ. ಈ ವೈಯಕ್ತಿಕ ಇದನ್ನ ಪ್ರತಿಷ್ಠೆನ ಬಿಟ್ಬಿಟ್ಟು ಸಾಮಾಜಿಕವಾಗಿ ಏನೇನ್ ಕೆಲಸಗಳಾಗ್ಬೇಕು, ಅಭಿವೃದ್ಧಿ ಏನಾಗ್ಬೇಕು ಅನ್ನೋದನ್ನ ಇವರು ಗಮನದಲ್ಲಿ ಇಟ್ಕೊಂಡ್ರೆ ಮಾತ್ರ ಈ ತಾಲೂಕಾಗ್ಲಿ ಈ ಜಿಲ್ಲೆ ಆಗ್ಲಿ ಅಭಿವೃದ್ಧಿ ಸಾಧ್ಯ. ಆಯ್ತು ಅರುಣರೇ, ಇಷ್ಟೊತ್ತು ಮಾತಾಡಿದ್ರಿ, ಬಹಳ ಧನ್ಯವಾದಗಳು. ಇಲ್ಲಿಯವರೆಗೆ ಈ ರಾಷ್ಟ್ರೀಯ ಹೆದ್ದಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕರು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದರು. ಅವರ ಅಭಿಪ್ರಾಯಗಳನ್ನು ಎಲ್ಲರೂ ಕೂಡ ಕೇಳಿದ್ದೀವಿ. ಈ ಕಾರ್ಯಕ್ರಮ ನಾವು ಇಲ್ಲಿಗೆ ನಿಲ್ಲಿಸೋದಿಲ್ಲ. ಮುಂದೆ ಸಾರ್ವಜನಿಕರು ನಿಮ್ಮ ಅಭಿಪ್ರಾಯನೂ ಕೂಡ ಕೇಳೋದಕ್ಕೆ ಮುಂದೆ ಬರ್ತೀವಿ. ನಮಸ್ಕಾರ.